ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮಾಸದ ಕಡೆಯ ದಿನ 28ನೇ ತಾರೀಕು ಫೆಬ್ರವರಿ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಪುನರ್ವಸು ನಕ್ಷತ್ರ ಸೌಭಾಗ್ಯ ಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ಗ್ರಹಣ, ಚಂದ್ರಗ್ರಹಣ ಕಟಕ ರಾಶಿಗೆ ಹೇಗಿದೆ? ಈ ಗ್ರಹಣದ ಛಾಯೆ ಬಗ್ಗೆ ಹೇಳ್ತಿದೆ. ಗುರು ವಕ್ರ, ಶನಿ ಸೇವಾವೃತ್ತಿಯಲ್ಲಿರತಕ್ಕಂಥವ್ರನ್ನ ತಲ್ಲಣ ಮಾಡಿಸ್ತಾನೆ. ಸರ್ಕಾರಕ್ಕೆ ತೊಂದರೆ, ದೊರೆಗೆ ತೊಂದರೆ ಅನ್ನತಕ್ಕಂಥದ್ದು ಹೇಳಿದ್ದೆ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಅಲ್ಲಿ ನೋಡಿ, ವಿದ್ಯಾರ್ಥಿಗಳು ಅಲ್ಲೊಂದು ಸ್ಟ್ರೈಕ್ ಮಾಡಿರೋದು, ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಮಕ್ಕಳೇ. ಹೆಚ್ಚು ಕಡಿಮೆ 4.5 ಲಕ್ಷ ಉದ್ಯೋಗಗಳನ್ನ ಭರ್ತಿಯೇ ಮಾಡಿಲ್ಲ. ನಮಗೇನಾಗಬೇಕು? ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಎಲ್ಲ ಪಕ್ಷಗಳು ಇದೆ, ಹಿಂದಿನ ಸರ್ಕಾರವೂ ಇದೆಯೇ, ಇದಂತೂ ಕೇಳಲೇಬೇಡಿ. ಎಷ್ಟು ಟೀಚಿಂಗ್ ಕ್ಲಾಸು KPTC ಅಲ್ಲಿಂದ ಹಿಡಿದು ನೀರಾವರಿ ಇಲಾಖೆಯಿಂದ ಹಿಡಿದು ಆ ಲಿಸ್ಟ್ ನೋಡ್ತಿದ್ರೆ, ನಾನೊಬ್ಬ ಹಿರಿಯ ಅಧಿಕಾರಿಗಳು ದೈವಾನುಗ್ರಹ, ಈ ವಿದ್ಯೆಯ ದೈವಾನುಗ್ರಹ, ನಿಮ್ಮಗಳ ಅನುಗ್ರಹ, ನಿಮ್ಮಗಳ ಪ್ರೀತಿ ಅಲ್ಲಿ ನಿಲ್ಸಿಟ್ಟಿದೆ. ಮಾಡ್ತಿಲ್ಲ. ಏನ್ ಮಾಡಿದ್ದಾರೆ? ಬೊಕ್ಕಸದೆಲ್ಲ ತಗೊಂಡು 2,000 ರೂಪಾಯಿ ಇದಕ್ಕೆ ಫ್ರೀ ಬಸ್ಸು ಅನ್ನೋದಕ್ಕೆ. ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಜಾಡಿಸಿದೆ, ನಿನ್ನಿಷ್ಟಕ್ಕೆ ನೀನ್ ಏನೇನೋ ಫ್ರೀ ಅಂತ ಹೇಳ್ಬಿಟ್ಟು ಕೊಡೋದನ್ನೆಲ್ಲ ನಿಲ್ಸ್ಬಿಟ್ಟಿದೆಯಲ್ಲಪ್ಪ ಅಂತ. ಎಲ್ಲೋಗ್ಬೇಕು ಓದಿ ಕಷ್ಟಪಟ್ಟು ಎಲ್ಲೋ ಒಂದು ಕೆಲಸ ಅಂತ. ನೀವು ಸೃಷ್ಟಿನೂ ಮಾಡ್ತಿಲ್ಲ. ಪ್ರೈವೇಟ್ ಸೆಕ್ಟ್ರಲ್ಲಿ ಫ್ಯಾಕ್ಟ್ರಿಗಳನ್ನ, ಕಂಪ್ನಿಗಳನ್ನ ತಗೋಬಂದು ಇಲ್ಲೊಂದು ವ್ಯವಸ್ಥೆ, ಅದಕ್ಕೊಂದು ಎನ್ವೈರನ್ಮೆಂಟ್, ಅದೂ ಇಲ್ಲ. ಸರಿ, ಇರೋ ಗೌರ್ಮೆಂಟ್ ಅಲ್ಲಾದ್ರೂ ನೋಡಿ, ಒಂದು 4.5 ಲಕ್ಷ ನೇರವಾಗಿ ಉದ್ಯೋಗ ದೊರಕಿದ್ರೆ ಎಷ್ಟು ಜನ ಬದುಕ್ಬೋದು ಗೊತ್ತಾ? ಒಂದು ಕುಟುಂಬದಲ್ಲಿ ಕಡಿಮೆ ಅಂದ್ರೂ ಆವರೇಜ್ಲಿ 5 ಜನ ಇರ್ತಾರೆ. 20-25 ಲಕ್ಷ ಜನ ಅನ್ನ ತಿನ್ನೋ ಥರ ನಿಮಗೆ ಅಲ್ವಾ ಓಟ್ ಬರೋದು? 25 ಲಕ್ಷ ಜನ ಓಟು, ಸ್ಟ್ರೈಟ್ ಅವೇ 50% ಓಟ್ ಬೀಳೋದು. 7 ಕೋಟಿ ಜನರಲ್ಲಿ 3.25 ಕೋಟಿ. ಅದರಲ್ಲಿ ಅರ್ಧ ಭಾಗ ವಿರೋಧ ಪಕ್ಷಗಳು, ಸಣ್ಣ ಪುಟ್ಟ ಪಕ್ಷಗಳು ಅನ್ನತಕ್ಕಂಥದ್ದು. ಹೌದಲ್ವರ? 1.25 ಕೋಟಿ ಅಂತ ತಗೊಳ್ಳೋಣ. ನಿಮಗೂ 50% ಬಂದಿದೆ. ಅಲ್ಲಿ ತಗೊಳ್ಳದೆ 35-37% ಶೇರ್, ವೋಟ್ ಶೇರ್ ಅಷ್ಟೇ ಲೆಕ್ಕ ತಗೊಂಡ್ರೆ ನಿಮಗೆ ಅಲ್ವಾ? ಅದರಲ್ಲಿ 1.25 ಕೋಟಿ ಓಟಲ್ಲಿ 25 ಲಕ್ಷ ಜನ ನೇರವಾಗಿ ನಿಮಗೆ ಓಟ್ ಹಾಕಲ್ವಾ? ಇನ್ನೊಂದು 40-50 ಲಕ್ಷ ಉದ್ಯೋಗ ಸೃಷ್ಟಿಸ್ಬಿಟ್ರೆ ಯೋಚನೆ ಮಾಡಿ ನೋಡಿ, ವರ್ಷಕ್ಕೊಂದು 3 ಲಕ್ಷ. ಆ ಥರದ್ದು ಪ್ರೈವೇಟ್ ಸೆಕ್ಟರು, ಇಂಡಸ್ಟ್ರಿ ಸೆಕ್ಟರು, ಕಾರ್ಪೊರೇಟ್ ಸೆಕ್ಟರು, ಅವ್ರಿಗೊಂದು ಇಲ್ಲಪ್ಪ, ಅವರವ್ರ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ಆಗ್ಬಿಟ್ಟಿದೆ. ಯಾರೂ ತಲೆ ಕೆಡಿಸ್ಕೊತಿಲ್ಲ. ಸಾಮಾನ್ಯರಿಗೆ ಮಾತ್ರ ಎಲೆಕ್ಷನ್ ಬಂದಾಗ, ಹತ್ರಕ್ಕೆ ಬಂದಾಗ ಶುರು ಹಚ್ಕೋತಾರೆ. ಈಗ ನೋಡಿ, ಅಲ್ಲಿ ಪಕ್ಕದ ಸ್ಟೇಟಲ್ಲಿ ಆ AIADMK ಪನ್ನೀರ್ ಸೆಲ್ವಮ್ಮ ಇಲ್ಲ ಇನ್ನೊಬ್ಬ 10,000 ರೂಪಾಯಿ ತಿಂಗಳಿಗೆ ಹಾಕ್ತೀನಿ. ಹೇಗೋ ಹಾಕ್ತೀಯ 10,000 ರೂಪಾಯಿ ಪ್ರತಿ ಕುಟುಂಬಕ್ಕೆ? ಹೆಚ್ಚು ಕಡಿಮೆ 9 ಕೋಟಿ ಜನ ಇರತಕ್ಕಂಥ ತಮಿಳುನಾಡಿನ ಪಾಪ್ಯುಲೇಷನ್. ಆವರೇಜ್ಲಿ 5 ಜನ ಒಂದು ಕುಟುಂಬದಲ್ಲಿ ಇರ್ತಾರೆ ಅಂತ ಹೇಳಿದ್ರು ಕೂಡ ಲೆಕ್ಕ ಹಾಕೊಳ್ಳಿ, ಒಂದು 2 ಕೋಟಿ ಕುಟುಂಬಗಳಿಗೆ ದುಡ್ಡು ಹಾಕ್ಬೇಕು. ಅಂದರೆ ತಿಂಗಳಿಗೆ 20,000 ಕೋಟಿ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ.
10,000 ಇಂಟು 2 ಕೋಟಿ ಜನ ಅಂದ್ರೆ 20,000 ಕೋಟಿ ಅಂದ್ರೆ ಒಂದು ವರ್ಷಕ್ಕೆ 2.5 ಲಕ್ಷ ಕೋಟಿ. ಆದಾಯ ಎಲ್ಲಿಂದ ತರ್ತೀಯ? ಯಾವುದ್ರಲ್ಲಿ ರೆವಿನ್ಯೂ ಜನರೇಟ್ ಮಾಡ್ತೀಯ? ಡೆಫಿಸಿಟ್ ಎಲ್ಲಿಂದ ಬರ್ತೋ? ಒಂದು ಕಾಮನ್ ಮ್ಯಾನ್ ಮನೆಗೆ ಒಂದು 20,000 ರೂಪಾಯಿ ದುಡ್ಡು ಬಂದ್ರೆ ಕರೆಂಟ್ ಬಿಲ್ಗೆ ಎಷ್ಟು, ವಾಟರ್ ಬಿಲ್ಗೆ ಎಷ್ಟು, ಇಂಟರ್ನೆಟ್ಗೆ ಎಷ್ಟು, ಮಕ್ಕಳ ಫೀಸ್ಗೆ ಎಷ್ಟು, 1,000 ರೂಪಾಯಿ ಎತ್ತಿಡೋಕೆ ನಮ್ಮ ಕೈಯಲ್ಲಾಗಲ್ಲ. ಒಂದು 20,000 ರೂಪಾಯಿ ಏನೋ ಒಂದು BP ಅದು ಇದು ಬಂತು ಅಂದ್ರೆ ಹೋಯ್ತು, ಒಂದು ಹಬ್ಬ ಬಂತು ಅಂದ್ರೆ ಹೋಯ್ತು. ನಮ್ಮದು ಕೇಳ್ತೀರಾ, ಏನಾದ್ರೂ ಒಂದು ಹಬ್ಬಗಳು ಏಕಾದಶಿಯಿಂದ ಹಿಡಿದು, ಸಂಕ್ರಾಂತಿಯಿಂದ ಹಿಡಿದು, ವರಲಕ್ಷ್ಮಿಯಿಂದ ಹಿಡಿದು, ಯುಗಾದಿಯಿಂದ ಹಿಡಿದು, ಇವಾಗ ಏನೇನೋ ನಮ್ಮ ಪಾಡಿಗೆ ನಾವು ಒಂದು ಇಟ್ಕೊಂಡಿದ್ದೇವೆ. ನಾವು ಮನೇಲಿ ಒಂದು ಪ್ರತಿಯೊಂದು ಶುಭ ಕಾರ್ಯಗಳೇ ನಮಗೆ. ಒಂದು ಹಿರಿಯರು ತೀರ್ಕೊಂಡ್ರೆ ಅವ್ರ ಹೆಸರು ಒಂದು ಕಾರ್ಯ ಮಾಡಿ ಒಂದು 10 ಜನಕ್ಕೆ ಅನ್ನ ಹಾಕ್ತೇವೆ. ಹುಟ್ಟುವಾಗಲೂ ಕೂಡ ಒಂದು 10 ಜನಕ್ಕೆ ಅನ್ನ ಹಾಕ್ತೇವೆ. ಒಬ್ರು ಹಿರಿಯರು ತೀರ್ಕೊಂಡ್ರು ಕೂಡ ನಮ್ಮ ಮನೆಯಲ್ಲಿ ಒಂದು ದುರಂತ ಸಾವಾದ್ರೂ ಕೂಡ ಅವ್ರ ನೆನಪಿನಲ್ಲಿ ಒಂದು 10 ಜನಕ್ಕೆ ಅನ್ನ ಹಾಕೋದು. ಎಲ್ಲಿಂದ ಹಾಕೋದು ಸ್ವಾಮಿ? 1,500-2,000 ರೂಪಾಯಿ ರೇಷನ್ ಮನೆಗೆ ತಲುಪಿಸ್ಬಿಡ್ತಾರಂತೆ. ಏನೇನು 2,000 ರೂಪಾಯಿ ರೇಷನ್ ನೀವು ತಿಂತಿದ್ದೀರಾ? ನೀವು ಅಷ್ಟೇ ಬದುಕು ಕಟ್ಟಿದ್ದೀರಾ? ಇದೆಲ್ಲ ನೋಡಿ, ಇದೊಂಥರ ಔರಂಗಜೇಬ್ ತುಗ್ಲಕ್ ದರ್ಬಾರ್ ಆಗ್ಬಿಟ್ಟಿದೆ. ಆತ ಒಬ್ಬ ಯಾರೋ ಅರವಿಂದ್ ಕೇಜ್ರಿವಾಲ್ ಬಂದ, ನಾವು ಅಂದ್ಕೊಂಡ್ಬಿಟ್ವಿ ಆಮ್ ಆದ್ಮಿ ಪಕ್ಷ, ಆಮ್ ಆದ್ಮಿ ಪೊರಕೆ ಇಟ್ಕೊಂಡಿದ ಅಂತ. ಅವ್ನು ಕಟ್ಸಿದ ಮನೆ ಗೊತ್ತಿದ್ಯಾ? ಅವ್ನು ಇರೋದಕ್ಕೆ ಕಟ್ಟಿದ ಮನೆ ಗೊತ್ತಿದ್ಯಾ? ಆ ಮನೆ ವ್ಯಾಲ್ಯೂ ಗೊತ್ತಿದೆ ಕೇಳಿದ್ರೆ ಕಂಪಸ್ ಬಿಡ್ತೀರಿ. ರಿನೋವೇಷನ್ಗೆ ಎಷ್ಟು ಕೋಟಿ ಖರ್ಚು ಮಾಡಿದೆ ಅಂತ ಕೇಳಿದ್ರೆ ಕಂಪಸ್ ಬಿಡ್ತೀರಿ. ಇನ್ ಜಗನ್ಮೋಹನ್ ರೆಡ್ಡಿ ಅಂತೂ ಕೇಳಲೇಬೇಡಿ, ಬೆಟ್ಟದ ಮೇಲೆ ಪ್ಯಾಲೇಸ್ ಕಟ್ಟಿದವನು. ಅಯ್ಯಪ್ಪ, ಯಾರಾದರೂ ಜನಸಾಮಾನ್ಯರ ಬಗ್ಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಬಿಟ್ಬಿಡಿ ಸ್ವಾಮಿ. ನಾವೇನೋ ಅನ್ನ ತಿನ್ಕೊಂಡು ನಮ್ಮ ಪಾಡಿಗೆ ನಾವು ತಿಂಗಳಿಗೊಂದು ಹೋಳಿಗೆ ಮಾಡ್ಕೋತೀವಿ, ನಾವು ತಿಂಗಳಿಗೊಮ್ಮೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತೀವಿ. ನೋಡಿ, ಇದೇ ಗ್ರಹಣ ಅಂದ್ರೆ, ಚಂದ್ರಗ್ರಹಣ ಅಂದ್ರೆ ಅದು. ಅದೃಷ್ಟಕ್ಕೆ ಎಲ್ಲೂ ದೊಡ್ಡ ಗಲಭೆ ಆಗಿಲ್ಲ. ನಮ್ಮ ವಿದ್ಯಾರ್ಥಿಗಳು ತೋರಿಸಿರೋ ಒಂದು ಸಂಯಮ ಇದೆಯಲ್ಲ, ಕಟ್ಟೆ ಹೊಡೆದಿಲ್ಲ. ಅದಕ್ಕೆ ಹೇಳೋದು ನಮ್ಮ ಕನ್ನಡ ನಾಡು ಮೆಚ್ಚುಗೆ ನಾಡು. ಬೇರೆ ರಾಜ್ಯದಲ್ಲಾಗಿದ್ದರೆ ನಿಮ್ಮ ಭಾಷೆ ಬಗ್ಗೆ ತಗೊಳ್ಳಿ, ಧರ್ಮದ ಬಗ್ಗೆ ತಗೊಳ್ಳಿ, ಈ ಥರದ್ದು ತಗೊಳ್ಳಿ, ಬೇರೆ ಏನೇನೋ ಧ್ವಂಸ ಮಾಡಿಟ್ಬಿಟ್ಟಿರ್ತಾರೆ. ಇಲ್ಲ, ಕನ್ನಡದವರ ಕಟ್ಟೆ ಹೊಡೆಯೋಲ್ಲ, ನಾವು ಮಾಡೋಲ್ಲ, ನಮಗೆ ಬರೋಲ್ಲ, ನಮ್ಗೆ ಜಗಳ ಬರೋಲ್ಲ, ನಾವು ನಮ್ಮ ನ್ಯಾಯನ ಕೇಳ್ತೀವಿ. ಈ ಥರ 1-2 ದಿನ ಆಮೇಲೆ ಬಿಡೋ ಶಿವ, ನಮ್ಮ ಪಾಡು ಕೊಟ್ಟಿದ್ದಿಷ್ಟೇ. ನಮ್ಗಿದೆ ಗ್ರಹಣ ಅಂದ್ರೆ ಇದೆ, ನಮಗೇನು ಸಿಗಬೇಕೋ ತಳ್ಳಿ ಹಾಕತಕ್ಕಂಥದ್ದು. ಏನ್ ಸಿಗಬೇಕು, ಇದು ಹೆಂಗಿದೆ ಅಂದ್ರೆ ನಮ್ಮ ಕನ್ನಡದವ್ರ ಪಾಡು ನೋಡಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಒಂದು 3 ಜನ ಕೆಲಸ ಕಾರ್ಮಿಕರು ಒಂದು ಕಂಪ್ನಿನಲ್ಲಿ, ಒಂದು ಕಟ್ಟಡ ಕಾಮಗಾರಿ ಕಂಪ್ನಿನಲ್ಲಿ ಕೆಲಸ. ಕಟ್ಟಡಗಳು ಅಂದ್ರೆ ಕೇಳ್ಬೇಕಾ? ಬಹುಮಹಡಿ ಕಟ್ಟಡ, 10 ಫ್ಲೋರು 20 ಫ್ಲೋರು. ನಾನು ಆಗಾಗ ಹೇಳ್ತಿರ್ತೇನೆ, ಅಪಾರ್ಟ್ಮೆಂಟ್ ತಗೋಬೇಡಿ ಅಂತ. ನಿಮಗೆ ಗೊತ್ತಿದ್ಯಾ? 1 ಕೋಟಿದ ಅಪಾರ್ಟ್ಮೆಂಟ್ ತಗೊಂಡ್ರೆ ಅದರ ರಿಯಲ್ ವ್ಯಾಲ್ಯೂ ಗೊತ್ತಿದ್ಯಾ? ಎಷ್ಟು ಗೊತ್ತಾ? 20 ಲಕ್ಷದ ಮೇಲೆ ಇಲ್ಲ. 2 ಕೋಟಿದು ನೀವು ತಗೊಂಡ್ರೆ, ನೀವು ಒಳ್ಳೆ ಇಂಜಿನಿಯರ್ನ ಕೇಳಿ ನೋಡಿ, ಅವ್ನು 4 ಗೋಡೆ ಕೊಡೋದಷ್ಟೇ. ಕೆಳಗಡೆದ್ ನಿಮ್ದಲ್ಲ, ಪಕ್ಕದ ನಿಮ್ದಲ್ಲ, ಮೇಲೆದ್ ನಿಮ್ದಲ್ಲ, 4 ಗೋಡೆ ಹಾಕಿರೋ ಟೈಲ್ಸು, ಒಂದು ಸಣ್ಣ ವೈರಿಂಗು, ಒಂದು ಟಾಯ್ಲೆಟ್, 1-2 ಟಾಯ್ಲೆಟ್ ಸಿಂಕೆ, ಇಷ್ಟೇ ಇಟ್ಟಿರೋದು ಅವನು. 4 ಗೋಡೆ ಬಿಟ್ರೆ ಅಬ್ಬಬ್ಬ ಅಂದ್ರೆ 6 ಗೋಡೆ 8 ಗೋಡೆ ಕಟ್ಟೋಕೆ ಏನಾಗುತ್ತೆ ಹೇಳಿ? 15-18 ಲಕ್ಷದ ಮೇಲೆ ಇಲ್ಲ ಮಕ್ಕಳೇ. 1 ಕೋಟಿದ ಮನೆ ಡೌನ್ ಪೇಮೆಂಟ್ ನೀವು ಎಷ್ಟು ಕೊಡಬೇಕು ಗೊತ್ತಾ? 20-30% ಕಟ್ಬಿಟ್ರೆ ಮುಗೀತು, ಅವ್ನ ದುಡ್ಡು ಬಂದ್ಬಿಡ್ತು. 1.5 ಪಟ್ಟು ಬಂದ್ಬಿಡ್ತೀನಿ. 5 ವರ್ಷ ಬೇಕು ಅವ್ನು ಕಟ್ಟಿ ಮುಗಿಸಿ. ನೀವು ಅಷ್ಟಲ್ಲಿವರೆಗೂ ಅವನು ದುಡ್ಡು ಕೊಡ್ತಲೇ ಇರ್ತೀರಿ. ಬ್ಯಾಂಕು ತಿಂತಾನೆ, ಇವನು ತಿಂತಾನೆ. ನೀವು 2 ಕೋಟಿ ಮನೆ ಅಂದ್ರೆ 30-35 ಲಕ್ಷ ಅಷ್ಟೇ. 3-3.5 ಕೋಟಿ ಅಂದ್ರೆ ಅಲ್ಲೊಂದು 55-60 ಲಕ್ಷ. ಬೇರೆ ಬೇರೆ ಕೊಟ್ಟಿದ್ದೀನಿ, ನಾವು ಯೂಸ್ ಮಾಡ್ತೀವಿ. ಆ ಜಿಮ್ಮು, ಆ ಥಿಯೇಟ್ರು, ಸ್ವಿಮ್ಮಿಂಗ್ ಪೂಲು, ಜಾಗಿಂಗ್ ಪರ್ ಟೈಮೇ ಇಲ್ಲ. ನಾವು ಬೆಳಿಗ್ಗೆ ಎದ್ದು ಓಡ್ತೀವಿ. ಆ ಸೆಕ್ಯೂರಿಟಿ ಅಂತೆ, ಮೈಂಟೆನೆನ್ಸ್ಗೆ ಒಂದು 20,000. ದೊಡ್ಡದು ವಿಲಾಸ್ ಎಲ್ಲ ನೀವು ಕೇಳಲಿಕ್ಕೆ ಹೋಗ್ಬೇಡಿ. 20,000-30,000 ಮೈಂಟೆನೆನ್ಸು, ಈ ಥರದ್ದೆಲ್ಲ ಇದೆ. ಲಕ್ಸುರಿ, ಯಾವ ಲಕ್ಸುರಿನೂ ನಾವು ಬಳಸೋಲ್ಲ. ಅಪಾರ್ಟ್ಮೆಂಟೇ ತಗೋಬೇಡಿ. ನೀವು ಕೊಟ್ಕೊಳ್ಳೋ 1 ಕೋಟಿ ರೂಪಾಯಿ ನೀವು ಸಾಲ ಡೌನ್ ಪೇಮೆಂಟ್ 30 ಲಕ್ಷ ಕಟ್ಬಿಟ್ರಿ, ನೀವು 70 ಲಕ್ಷ ತೀರ್ಸೋ ಅಷ್ಟರಲ್ಲಿ 1.25 ಕೋಟಿ ಹಗಲು ದರೋಡೆ. ಹೀಗೆ ಇರ್ಲಿ, ನಾನು ಹೇಳೋದು ಬಿಡಲ್ಲ, ನೀವು ಮಾಡೋದು ಬಿಡಲ್ಲ. ನನ್ನ ಕರ್ತವ್ಯ ನಾನು ಹೇಳುವುದಷ್ಟೇ.
ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತೆ ಹೇಳಿ, ಒಂದೊಳ್ಳೆ ಅಡಿಗೆ ಮಾಡಿ ನಿಮ್ಗಿಡುತ್ತೆ. ತಿನ್ನುವುದು ಬಿಡುವುದು ನಿಮಗೆ ಸೇರಿತ್ತು, ನಿಮ್ಮ ಹೊಟ್ಟೆ. ಅಪ್ಪನೂ ಅಷ್ಟೇ, ಬೆಳಿಗ್ಗೆ ಎದ್ದು ನೋಡಿ ಅಪ್ಪ. ಈ 3 ಜನ ಬಹುಮಹಡಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ. ಹೋಗೋದು, ವೈರ್ಗಳು ಹಾಕೊಂಡು ಮೇಲವರೆಗೂ ಹೋಗೋದು, ಕಟ್ಟೋದು, ಇಳಿಸೋದು, ಹೊಡಿಯೋದು, ಏನೋ ಒಬ್ಬೊಬ್ಬನ್ ಒಂದೊಂದು ಕೆಲಸ. ಮಧ್ಯಾಹ್ನ ಲಂಚ್ಗೆ ಬರ್ತಾರೆ, ಕುತ್ಕೋತಾರೆ, ಊಟ. ಒಬ್ಬಂದು ಏನು ಗೊತ್ತಾ ಅನ್ನ ಸಾಂಬಾರು, ಇನ್ನೊಬ್ಬಂದು ಏನು ಗೊತ್ತಾ ಇಡ್ಲಿ ಚಟ್ನಿ, ಇನ್ನೊಬ್ಬಂದು ಏನು ಗೊತ್ತಾ ಚಪಾತಿ. ದಿನ ಇದೆ. ಒಂದು 12 ವರ್ಷ ಆಗಿದೆ. ಮೂವರೆಗೂ ಬೇಜಾರು. ಕೂತ್ಕೊಂಡು ಮಾತಾಡ್ಕೊಂಡ್ರು, ಅಲ್ಲ ಹಾಕೋಣ ಎಷ್ಟು ಕಷ್ಟಪಟ್ಟು ನಾವು ಬೆಳಿಗ್ಗೆ ಎದ್ದು ಬೆವರು ಸುರಿಸಿ ರಾತ್ರಿ ಮನೆಗೆ ಹೋಗ್ತೀವಿ. ದಿನಾ ನನ್ನ ಹೆಂಡತಿ ಬರೀ ಅನ್ನ ಸಾಂಬಾರು. ಒಬ್ಬ ಹೇಳೋದು, ಇನ್ನೊಬ್ಬ ನನ್ಗ್ರಾಚಾರ ನೋಡೋ ಇಡ್ಲಿ ಚಟ್ನಿ, ಇನ್ನೊಬ್ಬ ಚಪಾತಿ ಕಣೋ. ಒಂದು ಕೆಲಸ ಮಾಡೋಣ, ಸಾಕಾಗ್ಬಿಟ್ಟಿದೆ. ದುಡಿಯೋದು ಇವ್ರಿಗೆ, ಮಾಡೋದು ಇವ್ರಿಗೆ, ಕಷ್ಟ ಬಿಡೋದು ಇವ್ರಿಗೆ. ನಮ್ಮನ್ನ ಅರ್ಥನೇ ಮಾಡ್ಕೊಳಲ್ವಾ? ಬಾಯಿಗೊಂದು ರುಚಿ ಬೇಡವಾ? ಏನಾದ್ರು ಒಂದು ಪುಳಿಯೋಗರೆನೋ, ಚಿತ್ರಾನ್ನನೋ, ಮೊಸರನ್ನನೋ, ಇನ್ನೊಂದೇನೋ ದೋಸೆನೋ, ಪೂರಿನೋ, ಪಡ್ಡುನೋ, ಏನು ಇಲ್ವಲ್ಲೋ ನಮ್ಮ ಬದುಕು? ಇಷ್ಟೇನಾ? ದಿನ ಅದೇ ಊಟ. ಸಾಕಾಗ್ಬಿಟ್ಟಿದೆ ಅವ್ರಿಗೆ, ಮೂವರಿಗೆ. ಹೇಳಿದ್ರೆ ಕೇಳಲ್ಲ ಕಣ. ನೋಡೋಣ, ಒಂದು ಕೆಲಸ ಮಾಡೋಣ. ಈ ಮೂವರು ನಾವು ಒಂದೊಂದು ಪತ್ರ ಬರೆದಿಟ್ಬಿಟ್ಟು ಟಿಫನ್ ಬಾಕ್ಸಲ್ಲಿ ಇಟ್ಬಿಡೋಣ. ಒಂದು ವಾರ ಟೈಮು ನಿಮ್ಮನ್ನು ಬದಲಾಯಿಸ್ಕೊಳ್ಳಿ ಅಂತ. ಬದಲಾಯಿಸ್ಕೊಳ್ಳಿಲ್ಲ, ನಾವು ಮೇಲಿಂದ ಬಿದ್ದು ಸತ್ತೋಗ್ಬಿಡ್ತೀವಿ ನಾವು ಕೆಲ್ಸಕ್ಕೆ ಬಂದು. ನಿಮ್ಮ ಸವಾಸ ಸಾಕು. ದುಡ್ದು ಹೈರಾಣ ಆಗ್ಬಿಟ್ಟಿದೀವಿ. ನಿಮಗೆ ತಗೊಬಂದು ದುಡ್ಡು ಕೊಡ್ತಿರೋದು, ನೀವು ನಮ್ಮನ್ನು ಅರ್ಥ ಮಾಡ್ಕೋತಿಲ್ಲ ಅಂತ. ನಮ್ಗೆ ಅಟ್ಲೀಸ್ಟ್ ಊಟದಲ್ಲಾದರೂ ಒಂದು ಸಣ್ಣ ಬದಲಾವಣೆ ಮಾಡಿ ಅಂತ. ಸರಿ, ಮೂವರು ಮಾತಾಡ್ಕೊಂಡ್ರು, ಲೆಟರ್ ಬರೆದಿಟ್ಟು, ಟಿಫನ್ ಆದ್ಮೇಲೆ ತಿಂದ್ಮೇಲೆ ತೊಳೆದ್ಬಿಟ್ಟು, ಮಾರನೇ ದಿನ ಕಟ್ಟೋವಾಗ ಟಿಫನ್ ಬಾಕ್ಸ್ ತೆಗಿತಾರಲ್ವಾ? ತೆಗೆದಾಗ ಧರ್ಮಪತ್ನಿಯರು ಗೊತ್ತಾಗುತ್ತಲ್ವ, ಮನೆ ಧರ್ಮಪತ್ನಿಯರಿಗೆ ಇದೇನಿದು ಪತ್ರ ಇಟ್ಟವರು ಹೊಸದಾಗಿ ಅಂತ. ಒಂದು ವಾರ ಆಗಿದೆ, ನೋಡ್ತಾರೆ ದಿನ ಅದೇ ತಿಂಡಿ. ಮತ್ತೆ ಒಂದು ವಾರ ನೋಡ್ತಾರೆ, ಏನೋ ಬದಲಾಗ್ತಾರೆ, ಟೈಮ್ ತಗೋತಾರೆ ಅವರು ಏನೋ ಅಂತ. ಎಂಥದಿಲ್ಲ. ಅವನಿಗೆ ಅದೇ ಅನ್ನ ಸಾಂಬಾರ್, ಇವನಿಗೆ ಇದೇ ಒಂದು ಇಡ್ಲಿ ಚಟ್ನಿ, ಇವನಿಗೆ ಇದೇ ಚಪಾತಿ. ಹೇಯ್ ಸಾಕು ಕಣ, ಇವ್ರು ನಿಜವಾಗ್ಲು ಇವರು ನಮ್ಮನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ. ತೊಂದರೆ ಯಾಕೋ ಕೊಡೋದು? ಚಲೋ ಮೇಲಿಂದ ಧುಮ್ಕಿ ಸತ್ತೋಗ್ಬಿಡೋಣ. ಹೋಗ್ತಾರೆ, ಹೆಂಗು ಕಟ್ಟಡ ಕಾಮಗಾರರು ಎತ್ತಕ್ಕೆ ಹೋದ್ರು. ನಮ್ಮ ಸಾವಿಗೆ ನಾವೇ ಕಾರಣ. ನೊಂದು ಬಿಟ್ಟಿದೀವಿ, ಬೆಂದ್ ಬಿಟ್ಟಿದೀವಿ. ನಮ್ಮ ಯಜಮಾನನ ಮೇಲೆ ಹಾಕ್ಬೇಡಿ, ಯಜಮಾನ ಏನು ತೊಂದರೆ ಕೊಟ್ಟಿಲ್ಲ. ಯಾಕಂದ್ರೆ ಯಜಮಾನನ ಹಿಡ್ಕೊಂಡು ಹೋದ್ರೆ ಬೇರೆಯವ್ರಿಗೆಲ್ಲ ತೊಂದರೆ, ಕೆಲ್ಸಗಾರರಿಗೂ ತೊಂದರೆ, ಆ ಮನೆ ಪಾಪ ಅಡ್ವಾನ್ಸ್ ಮಾಡಿರೋರ್ಗೆ ತೊಂದರೆ, ಇದೆಲ್ಲ ಲೆಕ್ಕ ನೋಡಿ. ತುಂಬಾ ಒಳ್ಳೆತನ, ಸಹೃದಯತೆ. ಇದು ಹೆಂಗೆ ಅಂದ್ರೆ ಈ ಕಟಕ ರಾಶಿ ಅವ್ರ ಗ್ರಹಣ ಅಲ್ಲಿಗೆ ಬರ್ತಾನೆ. ಮೂವರು ಬರೆದಿಟ್ಬಿಟ್ಟು ಧುಮುಕ್ಬಿಟ್ರು. ಸ್ಪಾಟ್ ಸದಾಶಿವ ಸ್ಪಾಟ್. ಏನ್ 10ನೇ ಫ್ಲೋರಿಂದ ಧುಮುಕ್ ಯಾರು ಇರ್ತಾರೆ? ಇವತ್ತು ಜೀವ ಅನ್ನೋದು ಅರ್ಧಡಿನಲ್ಲೂ ನಡೆದು ಬಿಡುತ್ತೆ. ಸುಮ್ಮನೆ ಟಚ್ ಆದ್ರೆ ಎಗರ್ಬಿಡುತ್ತೆ. ಹಿಂಗೆ ದೈವ ನಮಗಷ್ಟೇ ಆಯಸ್ಸು. ನಾವು ಹೇಳೋದಷ್ಟೇ. ಅವ್ನು ಬಂದು ಗುದ್ದುದ ಇದು ಬಂದ, ಅದನ್ನ ಅವನಾಗಿ ಪ್ಲಾನ್ ಮಾಡಿ ಓಡಿದ್ರೆ ಕೊಲೆ. ಅದಕ್ಕೆ ಅವನ್ನ ಜೈಲಲ್ಲಿ ಇಡೋದು. ಅವನಾಗಿ ತಲೆ ಕೆಡಿಸ್ಕೊಂಡು ಹುಚ್ಚ ಆದ್ರೆ ಅವನಿಗೆ ಅದಕ್ಕೆ ಹುಚ್ಚ ಆಸ್ಪತ್ರೆ, ಅದೊಂದು ಜೈಲು. ಇಷ್ಟೇ. ಮನ್ಸಿಗೆ ತನಗೆ ತಾನೇ ರಫ್ಚರ್ ಮಾಡಿಕೊಂಡು ಏನೋ ಅಡಿಕ್ಷನ್ ಒಳಗಾಗೋದು, ತಗೋ ಅದೊಂದು ಜೈಲು. ರಿಹಾಬಿಲೇಷನ್ ತಗೋ. 3 ಒಂದ ದಾಸ ಆದ್ರೆ ಇದಕ್ಕೆ ತಲೆಗೆ ಎಡಿಸ್ಕೊಂಡು ಅವನೇ ಪ್ರಜ್ಞೆ ಕಳ್ಕೊಂಡ್ರೆ ಅವನಿಗೆ ಹುಚ್ಚ ಆಸ್ಪತ್ರೆ. ಇಲ್ಲ, ಇನ್ನೊಬ್ಬರ ಮೇಲೆ ಅಟ್ಯಾಕ್ ಹೋದ ಅಂದ್ರೆ ಅವನ್ನ ಬಿಡಬಾರ್ದು ಅಂತ ಕೊಲೆ ಮಾಡ್ತೀಯನೋ ಅಂತ ಹೇಳಿ ತಗೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಅಷ್ಟೇ. ಇಷ್ಟೇ. ಇದು ಯಾವುದು ಬೇಡ, ಆತ್ಮಹತ್ಯೆ. ಸರಿ, ಪೊಲೀಸ್ ಎನ್ಕ್ವೈರಿ ನಡೆಯುತ್ತೆ. ನೊಂದು ಬಿಟ್ಟಿದ್ದಾರೆ. ಸರಿ, ಮೂವರು ಆಸ್ಪತ್ರೆ ಬಾಡಿ ಏನೇನೋ ಟ್ರೈ ಮಾಡ್ತಾರೆ, ಅಲ್ಲಿಲ್ಲ ಉಳಿದಿಲ್ಲ ಅಂತ. ಡಾಕ್ಟ್ರು ನರ್ಸುಗಳು ನೋಡಿದ್ರೆ ಮೊದಲನೇವಳು ಅಳ್ತಿದ್ದಾಳೆ, ಬಿಕ್ಕಿ ಅಯ್ಯೋ ನಾನು ಅರ್ಥ ಮಾಡ್ಕೋಬೇಕಿತ್ತು ಅಂತ. ಆ ಮೂವರು ಗೆಳತಿಯರೇ. ಯಾಕಂದ್ರೆ 10-12 ವರ್ಷದಿಂದ ಜೊತೆಲಿ ಇವರು ಗೆಳೆಯರ ಅಲ್ವಾ. ಸೊ ಆ ಪರಿಚಯಗಳಿರುತ್ತೆ, ಮನೆಗೆ ಬರೋದು ಹೋಗೋದು, ಆ ಫಂಕ್ಷನ್ ಈ ಫಂಕ್ಷನ್. ಇನ್ನೊಬ್ಳು ಅಳ್ತಿದ್ದಾಳೆ, ಅಯ್ಯೋ ತಪ್ಪು ಮಾಡಿಬಿಟ್ಟೆ, ಎಂತ ಇದಾಯ್ತು ಹೇಳಿದ್ರು ಅಂತ.
ಡಾಕ್ಟ್ರು ನರ್ಸ್ಗೆ ಅರ್ಥ ಆಗ್ತಿಲ್ಲ, ಏನೋ ಮಾತಾಡ್ಕೋತ ಅಂತ. ಮೂರನೇವಳು ಚಪಾತಿ, ಅವ್ನು ಡೈಲಿ ಚಪಾತಿ ತರ್ತಿದ್ನಲ್ಲ, ಅವಳು ಅಳ್ದೆ ಸುಮ್ಮನೆ ಕೂತಿದ್ದಾಳೆ. ಏನೋ ಆ ನರ್ಸುಗಳು, ಕಾಂಪೌಂಡ್ರು, ಡಾಕ್ಟ್ರು ಎಲ್ಲ ಪೊಲೀಸ್ ಸಮೇತ ಏನು ಕಲ್ ಮಾಡಿ ಇಟ್ಕೊಬಿಟ್ಟಿದ್ದಾಳೆ, ಇದೇನಿದು, ಇದ್ಯಾಕಿದು ಅಂತ ಅವಳನ್ನ ಕೇಳಬಿಟ್ರಂತೆ. ಅಲ್ಲಮ್ಮ ಹತ್ತು ಬಿಡಮ್ಮ, ಉಳಿಯಲ್ಲ, ಉಳಿದಿಲ್ಲ, ಹೋಗ್ಬಿಟ್ಟಿದ್ದಾನೆ, ಬಾಡಿ ಕಳ್ಸ್ಕೊಳ್ಳೋದಷ್ಟೇ ನಿಮ್ಮ ಜೊತೆಗೆ, ಈ ಥರ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ. ಗೊತ್ತಾಯ್ತು, ಅಷ್ಟೊಂದು ಗೊತ್ತಾಗಿದೆ, ಈ ತಿಂಡಿ ವಿಚಾರನೆ. ಇರ್ಲಿ ಬಿಡು, ಆಗಿದ್ದಾಯ್ತು ಅಂದ್ರೆ, ಅಲ್ಲ ನನಗದೆಲ್ಲ ಯೋಚನೆ ಬಂದಿರೋದು ಅಂತ. ಮತ್ತೆ ಅಂತ ದಿನ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ತಿದ್ದಿದ್ದು ನಮ್ಮ ಯಜಮಾನ್ರೇನೆ, ಮಾಡಿಬಿಟ್ಟು ಟಿಫನ್ ಹಾಕೊಂಡು ಹೋಗ್ತಿದ್ದು ಅವರೇನೆ. ಮತ್ತೆ ಯಾಕೆ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಪುಣ್ಯಾತ್ಮ, ಈ ಕಟಕ ರಾಶಿಯವ್ರ ಕತೆ ತರ ಪೂರ್ಣವಾಗಿ ಚಂದ್ರಗ್ರಹಣ ಅಲ್ವಾ, ಇವರಿಬ್ಬರಿಗೇನೋ ಅವ್ರ ಹೆಂಡತಿ ಮಾಡಿರ್ತಿದ್ದಾರೆ. ಈ ಚಪಾತಿ ಮಾಡ್ತಿದ್ದೇ ಇವನು, ಇವರಿಬ್ಬರು ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಕ್ಕಳಿಗೆ ಹೆಂಡತಿಗೆ ಇವನೇ ಅಡಿಗೆ ಮಾಡೋದು. ಚಪಾತಿ ಲಟ್ಟಿಸ್ಬಿಟ್ಟು ಇಟ್ಟು ಸುಟ್ಟು ಇಟ್ಬಿಟ್ಟು ತನಗೆ ತಾನೇ ಟಿಫನ್ ಬಾಕ್ಸಲ್ಲಿ ಹಾಕೊಂಡು ಬಂದು ಕೂತ್ಕೊಂಡು ನನ್ನ ಹೆಂಡತಿ ದಿನಾ ಚಪಾತಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡೆ. ನನಗೆ ಅರ್ಥ ಆಗ್ತಿಲ್ಲ, ಮಾಡ್ತಿದ್ದವ್ರೆ ಅವರೆಲ್ಲ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಿತ್ತು ಅನ್ನತಕ್ಕಂಥದ್ದು. ಅಂದ್ರೆ ನೀವಾಗಿ ನೀವು ಏನಕ್ಕೆ ನೋವು ಪಡ್ತಿದ್ದೀರಿ, ಏನಕ್ಕೆ ಬಾಧೆ ಪಡ್ತಿದ್ದೀರಿ ಅಂತ ಗೊತ್ತಾಗದ ಏಕೈಕ ರಾಶಿ ಅಂದ್ರೆ ಕಟಕ ರಾಶಿ. ಅದು ಅಮ್ಮನ ರಾಶಿ. ಪ್ರತಿಯೊಂದಕ್ಕೂ ಕುಸು ಕುಸು ಅಂತಿರ್ತಾಳೆ. ನೀವು ಅದೇ ಕಟಕ ಲಗ್ನ, ಊರವ್ರದೆಲ್ಲ ನಿಮಗ್ ತಂದು ಇಟ್ಕೊಂಡು ಕೂತ್ಕೊಳ್ತಕ್ಕಂಥವ್ರು ನೀವು. ಮನೆಯವ್ರದ್ದು ಯಾವಾಗ್ಲೂ ನಿಮ್ಗೆ ಅದೇ ಚಿಂತೆ, ಗಂಡ ಹೋಗಿದ್ದಾರೆ, ಏನಾಯ್ತು, ಎತ್ತಾಯ್ತು, ಎದುರುಗಡೆ ಇರೋದೆಲ್ಲ ಮರ್ತು ಬಿಡ್ತೀರಿ. ಆ ತಟ್ಟೆಲ್ಲ ಅದೆಷ್ಟು ಕಣ್ಣೀರು ಬಿದ್ದಿರುತ್ತೋ, ಹೌದು ಅಲ್ವೋ ಹೇಳಿ, ನಾನು ಕಮೆಂಟ್ಸ್ ಕಾಯ್ತಿರ್ತೇನೆ. ಅದರಲ್ಲೂ ಚಂದ್ರಗ್ರಹಣ ನಿಮ್ಮ ಕುಟುಂಬ ಸ್ಥಾನದಲ್ಲೇ ನಡೀತಿದೆ. ನಿಮ್ಮ ವೃತ್ತಿ ಸ್ಥಾನ, ಜ್ಞಾನ ಸ್ಥಾನ, ಬುದ್ಧಿ ಸ್ಥಾನ ನಿಮ್ಮಷ್ಟು ಭಾವುಕರಿಲ್ಲ. ಪ್ರತಿ ಮನೆಯಲ್ಲೂ ಮನೆ ಆನಂದವಾಗಿರ್ಬೇಕು ಅನ್ನೋದಾದರೆ, ನಿಜ ಹೇಳ್ತಾನೆ, ಅಲ್ಲೊಬ್ಬ ಕಟಕ ರಾಶಿಯವರಿದ್ದರೇನೆ ಪ್ರತಿ ತುಂಬಿದ ಮನೆ ಇದೆ ಅನ್ನೋದಾದರೆ ಅದು ಕಟಕ ಲಗ್ನದವರೇ. ನನ್ನವರು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು ಅನ್ನತಕ್ಕಂಥದ್ದು ತುಂಬಾ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು ಅಂದರೆ ಅದು ಕಟಕ ಲಗ್ನದವರೇ. ನೀವ್ ಏನಾದ್ರೂ ಹೇಳಿ, ಕಟಕ ಲಗ್ನದಲ್ಲಿ ಹುಟ್ಟಿದವರು ಅಮ್ಮನ ಲಗ್ನ, ನೋ ಮೋರ್ ಕಾಂಪ್ರಮೈಸ್. ಬದುಕಿನಲ್ಲಿ ಅವ್ರಿಗೆ ಮೀರಿದ ವ್ಯಕ್ತಿಗಳನ್ನು ನಾನು ನೋಡೇ ಇಲ್ಲ. ಕಟಕ ಲಗ್ನ, ಐ ಲವ್ ಯು. ಅಮ್ಮಂದಿರೇ ನೀವು, ಪೂರ್ಣ ಅಮ್ಮಂದಿರ. ಅದು ಪುರುಷರಾಗಿ ಹುಟ್ಟಿದ್ರು. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಕಟಕ ಲಗ್ನದಲ್ಲಿ ಗಂಡಸರು ಹುಟ್ಟಬಾರ್ದು, ಸಿಂಹ ಲಗ್ನದಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು. ಕಾರಣ ಏನ್ ಗೊತ್ತಾ? ಒಂದ್ ಅಪ್ಪನಾಗೇ ಇರಬೇಕು ಮಕ್ಕಳೇ. ಅವ್ನ್ ಕುಸಿದ್ಬಾರ್ದು, ಅವ್ನ್ ಭಯ ಬೀಳ್ಬಾರ್ದು, ಅವ್ನ್ ಧೈರ್ಯ ಇದಾಗ್ಬಾರ್ದು. ರೈ ನಡ್ರಿ ಆಗುತ್ತೆ ಏನೋ ಅಂತ. ನೋಡಿ, ನಮ್ಮ CM ಸಾಹೇಬ್ರು ಅದು ದೊರೆಪಟ್ಟ. ಬೆಳಕಂದ ಪಬ್ಲಿಕ್ ಆಗಿ ಯಾವಾಗ್ಲೂ ಅವನ್ನ ದೊರೆನ ಮಾಡಬಾರ್ದು. ಪ್ರತಿಯೊಂದಕ್ಕೂ ಭಯ ಪಡತಕ್ಕಂಥದ್ದು, ಪ್ರತಿಯೊಂದಕ್ಕೂ ಆ ಮೂಮೆಂಟ್, ಕ್ರೈಸಿಸ್ ಮೂಮೆಂಟ್ ಒಂದ್ ಬರುತ್ತಾಯ್ತು ಕಣೋ. ತನ್ನ ನೋವು ತೋರಿಸಿಕೊಳ್ಳದವನೇ ಸಿಂಹ. ಹೇಳೋದೇ ಇಲ್ಲ, ಅದು ನೋವು ಅನ್ನಲ್ಲ, ಇಟ್ಸ್ ಅ ಪಾರ್ಸಲ್ ಅಂತ ಹೇಳುತ್ತೆ ಸಿಂಹ. ಅದು ಸಿಂಹ ಲಗ್ನ. ಅಂಥದ್ರಲ್ಲಿ ಸ್ತ್ರೀಯರು ಹುಟ್ಟು ಬಿಟ್ರೆ ಅದು ಭಾರಿ ಕಷ್ಟ. ಹಾಗೆ ಕಟಕ ಲಗ್ನ, ಊರವ್ರದಲ್ಲೇ ನನಗೆ ನೋವು ಅಂತ ಮಾತಿದ್ರೆ ಕಳಕ್ ಅನ್ನತಕ್ಕಂಥ ಭಾವ ಅನ್ನೋದಾದರೆ ಅದು ಕಟಕ ಲಗ್ನ. ಅಂತ ಕಟಕ ಲಗ್ನದಲ್ಲಿ ಪುರುಷರು ಹುಟ್ಟು ಬಿಟ್ಟರೆ ಮುಗಿದೋಯ್ತು ಕತೆ. ನಿಜ, ಹೌದು ಅಲ್ವೋ ಹೇಳಿ? ಕಟಕ ರಾಶಿ ಪುರುಷರು, ಕಟಕ ಲಗ್ನ ಪುರುಷರು ಪೂರ್ಣ ಅದೊಂದು ಭಾವ. ಅಯ್ಯೋಯ್ಯೋ, ಜೀವನದಲ್ಲಿ ಒಂದು ಸ್ತ್ರೀಗೆ ಒಂದು ಬರೆದಿಟ್ಕೊಳ್ಳಿ ಮಕ್ಕಳೇ, ನಿಮ್ಮ ಮಗ, ನಿಮ್ಮ ಯಜಮಾನ ಕಟಕ ಲಗ್ನನಾಗಿದ್ದರೆ ನಿಮ್ಮಷ್ಟು ಅದೃಷ್ಟವಂತರಿಲ್ಲ ನಿಮ್ಮನ್ನು ಪ್ರೀತಿಸುವ ವಿಚಾರದಲ್ಲಿ. ಅಯ್ಯೋ ರಾಮಚಂದ್ರ, ಕಟಕ ಲಗ್ನದಲ್ಲಿ ಪುರುಷರು ಹುಟ್ಟು ಬಿಟ್ಟಿದ್ರೆ ದೇ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಲವರ್ಸ್. ನಿಜ ಹೇಳ್ತಾನೆ, ಅದೊಂದು ಅನುಬಂಧ, ಅದೊಂದು ಸುಂದರವಾದ ಕವನ. ಹಾಗೆ ಸಿಂಹ ಲಗ್ನದಲ್ಲಿ ಸ್ತ್ರೀಯರು ಹುಟ್ಟು ಬಿಟ್ಟಿದ್ರೆ ಚರ್ಚಿಸ್ಕೊಳ್ಳೋದಕ್ಕೂ ರೆಡಿ ಆಗಿರ್ಬೇಕು.
ತಮಾಷೆ ಏನ್ ಗೊತ್ತಾ, ಸಿಂಹ ಲಗ್ನದ ಸ್ತ್ರೀ ಕಟಕ ಲಗ್ನದ ಪುರುಷ ಇವರಿಬ್ಬರನ್ನೇ ಮದುವೆ ಮಾಡಬೇಕು. ನೋಡಿ ಅದನ್ನೇ ಹೇಳುದು, ರಾಶಿ ನಕ್ಷತ್ರ ರಾಕ್ಷಸಗಣ ಯೋನಿಕೂಟ ಗ್ರಹ ಮೈತ್ರಿಕೂಟ ವಶ್ಯಕೂಟ ಇವೆಲ್ಲ ಹಾಕ್ತಾರೆ. ಆ ಪುರುಷನಲ್ಲಿ ತುಂಬಾ ತಾಯ್ತನ ಇದೆ ಅಂದ್ರೆ ಪುರುಷತ್ವ ಇರೋ ಸ್ತ್ರೀಯನ್ನ ತರಬೇಕು. ಆಕೆನು ತಾಯ್ತನ ಆಯ್ತು ಅಂದ್ರೆ ಮಕ್ಕಳು ದಾರಿ ತಪ್ಪಿಡ್ತಾರೆ, ಕುಟುಂಬ ಬಿದ್ದೋಯ್ತು. ಇಬ್ರು ಒಳ್ಳೆಯವ್ರು ಇದ್ದು ಬಿಟ್ರೆ ಮಕ್ಕಳು ತಿಂದಾಕ್ಬಿಡ್ತಾರೆ, ಬಂದವರೆಲ್ಲ ಮುಚ್ಚಾಕೊಂಡು ಹೋಗ್ಬಿಡ್ತಾರೆ, ಎಲ್ಲ ದೋಚ್ಕೊಂಡು ಹೋಗೋದೆ. ಅವನಷ್ಟು ಮೆತು ನಮ್ಮ ಮಗಳು ತುಂಬಾ ಗಟ್ಟಿಗಿತ್ತಿ ಅಂದ್ರೆ ಇಂಥ ಕಟಕ ಲಗ್ನದವನ್ನ ತರಬೇಕು. ನೋಡಿ ಅದಕ್ಕೆ ಜಾತಕ ಹೊಂದಾಣಿಕೆ ಮಾಡುವಾಗ ಇದನ್ನ ನೋಡ್ತೇವೆ. ಈ ಪುಣ್ಯಾತ್ಗಿತ್ತಿ ಹಿಂಗಿದಾಳಲ್ಲ ಈ ರಭಸ, ಏನ್ ತರಬಹುದು? ಹುಲಿಗೆ ಹುಲಿ ಇನ್ನೊಂದು ತಂದಿಡಬಾರ್ದು ಮಕ್ಕಳೇ, ಮುಗ್ದೋಯ್ತು. ಸಿಂಹ ಲಗ್ನದ ಸ್ತ್ರೀಗೆ ಅಕಸ್ಮಾತ್ ಮೇಷ ಲಗ್ನ ಧನುರ್ ಲಗ್ನ ತಂದು ಬಿಟ್ರೆ ಅದು ಸುಂಟ್ರ ಗಾಳಿ ಬರೆದಿಟ್ಕೊಳ್ಳಿ. ಅಗ್ನಿ ಒಂದು ಶಿಕೆ, ಅದು ಅಗ್ನಿ ತತ್ವ. ಅದು ಮೇಷ ಸಿಂಹ ಧನಸ್ಸು ಅಗ್ನಿ ತತ್ವ, ಸುಟ್ಟೋಯ್ತು ಅಲ್ಲಿಗೆ ರಾಶಿ. ಆಮೇಲೆ ಲಗ್ನವೇನಾದ್ರೂ ಆಗಿದ್ರೆ ಮಾತ್ರ ಶಿವತಾಂಡವವೇ ಹೇಳ್ತಿರ್ತೀವಿ. ಸಿಂಹ ಲಗ್ನ ಅಂದಿದ್ದೆ, ಧನುರ್ ಲಗ್ನ ಅಂದಿದ್ದೆ, ತಾಯಿ ಜೀವ ಅಮ್ಮ ರಾಮಚಂದ್ರ ಹಿಂಗಂತೇವೆ. ಮೇಷ ಲಗ್ನ ವಾಹ್, ಅವ್ರಿಗೆ ಸುಮ್ಮನೆ ಒಗ್ಗರಣೆಗಷ್ಟೇ, ಪಕ್ಕದಲ್ಲಿ ಒಂದು ತವ್ವೆ ಒಂದು ಸಣ್ಣ ಪಲ್ಯದ ತರ ಸಂಸಾರ. ಗಂಡು ಸಿಂಹ ಲಗ್ನವೇ ಆಗಿರ್ಬೇಕು, ತಾಯಿ ಆದಂತ ಆ ಸ್ತ್ರೀ ಕಟಕ ಲಗ್ನ, ಅದಕ್ಕಿಂತ ಮಾಧುರ್ಯದ ಲಗ್ನವಿಲ್ಲ. ಶಿವಲಗ್ನ ಗೌರಿ ಲಗ್ನ ಅಂತ ಹೇಳ್ತೀವಿ. ನನ್ನಮ್ಮ ತಾಯಿ ಗೌರಿ ಲಗ್ನ ಬಂದು ಕಟಕ ಲಗ್ನವೇ, ಸೀತಮ್ಮ ಲಗ್ನ ಬಂದು ಕಟಕ ಲಗ್ನವೇ, ನನ್ನ ತಂದೆ ಶಿವಯ್ಯ ಸಿಂಹ ಲಗ್ನವೇ. ಸದಾ ಶಿವಂ, ಸದಾ ಯಾವುದಕ್ಕೂ ನೋಡಿ ಜಪ್ ಅಂತ ಎಗರೋದು. ಯಾವತ್ತಾದ್ರೂ ಶಿವಯ್ಯ ಹತ್ತಿರೋದು ಕೇಳಿದೀರಾ? ಶಿವಯ್ಯ ಬೇರೆ ಬೇರೆ ರೂಪಗಳು, ಇನ್ನೊಂದು ಎಲ್ಲಾದ್ರೂ ಬೇರೆ. ಶಿವಯ್ಯ ಬೇರೆಯವರನ್ನ ಮದುವೆ ಆಗಿರೋದು ಎಲ್ಲಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ಶಿವಯ್ಯ ಒಂದೇ, ಯಾವತ್ತಿಗೂ ಒಂದೇ. ಮದುವೆನೇ ಬೇಡ, ನನ್ಗೆ ಹೆಂಡ್ತಿನೇ ಬೇಡ. ದಾಕ್ಷಾಯಿಣಿ ಸುಟ್ಟು ಹೋದ ಮೇಲೆ, ಆ ತಾಯಿ ಸತೀದೇವಿ ಸುಟ್ಟು ಹೋದ ಮೇಲೆ ಮತ್ತೆ ಆ ತಾಯಿ ಹಿಮವಂತನ ಪುತ್ರಿಯಾಗಿ ಬಂದು ಆ ಒಂದು ಮನ್ಮಥನ ಮೂಲಕ ಕಾಮಬಾಣ ಹಾಕಿಸಿ ಭಗವಂತನಲ್ಲಿ ಜಾಗೃತ್ ಮೂಡಿಸಿ ನೋಡಿಸಿ ಇದು ನಿನ್ನದು ಅನ್ನೋ ಒಂದು ಭಾವನೆ ಮರಳಿ ಬಂದಿದ್ದಾಳೆ ಅನ್ನೋ ತರ ಮಾಡಿ ಮತ್ತೆ ಶಿವಪಾರ್ವತಿ ಕಲ್ಯಾಣ ನಡೆದಿತ್ತು. ಇದು ನೆನಪಿಟ್ಕೊಳ್ಳಿ. ಅದುವೇ ಹೋಲಿ ಹಬ್ಬ, ಸುಟ್ಟಂತ ದಿನ, ಮನ್ಮಥನನ್ನ ಸುಟ್ಟಂತ ಒಂದು ದಿನ. ಅದಕ್ಕೆ ಹಾಕೋಬಿಡ್ತಾರೆ ಅದ್ರ ಹಿಂದ್ಗಡೆಯಿಂದ ಹೋಲಿ ಅಷ್ಟಕ ಅಂತ ಇದೆಲ್ಲ ಡೊಂಕ. ಸುಮ್ಮನೆ ಏನೇನೋ ಕಥೆಗಳು ಮಾಡಿ 8 ದಿನ ಎಲ್ಲೆಲ್ಲೋ ಇದೊಂದು ಬೇರೆ ಶುರು ಹಚ್ಕೊಬಿಟ್ಟಿದ್ರೆ 8 ದಿನ ಏನು ಮಾಡಬಾರ್ದು. 23ನೇ ತಾರೀಕಿಂದ 3ನೇ ತಾರೀಕುವರೆಗೂ ಹೋಲಿ ಬರುತ್ತೆ. ಈ 8 ದಿನದಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಶುಭ ಕಾರ್ಯ ಧ್ವಂಸ ಆಗ್ಬಿಡುತ್ತೆ. ಭಗವಂತ ಕಾಮದೇವನನ್ನ ಸುಟ್ಟಿದ್ದು, ನಮ್ಮಲ್ಲಿರೋ ಕಾಮವನ್ನ, ಭೋಗವನ್ನ, ಲಾಲಸೆಯನ್ನ, ಅದ್ರ ಬಗ್ಗೆ ಮಾತಾಡೋಣ ನಾಳಿನ ಸಂಚಿಕೆನಲ್ಲಿ, ಭಾನುವಾರದ ಸಂಚಿಕೆ. ಎಲ್ಲ ಮಾಡ್ಬೋದು. ನಿತ್ಯ ಕಾರ್ಯ, ನಿತ್ಯ ಕೆಲಸ, ನಿತ್ಯ ಕಲ್ಯಾಣಗಳಿಗೆ ತೊಂದರೆ ಇಲ್ಲ. ತುಂಬಾ ದೊಡ್ಡ ಕಾರ್ಯಗಳಿಗೆ ಗ್ರಹಣ ನಡೀತಿರೋದನ್ನ ಒಂದ್ ಸ್ವಲ್ಪ ತಳ್ಳಾಕಿ ಅಂದಿದ್ದಾನೆ. ಗುರು ವಕ್ರ ಇದ್ದಾಗ ಶುಭ ಕಾರ್ಯಗಳು ಮಾಡೋಲ್ಲ ನಾವು ಹೆಚ್ಚಾಗಿ. ಒಂದು ಕನ್ಯಾದಾನ ಮಾಡ್ಬೇಕಾದ್ರೆ ಗುರು ನೋಡ್ತೇವೆ ನಾವು ವಿಶೇಷವಾಗಿ. ಮಾಡ್ಲೇಬೇಕಾದ್ರೆ ಹುಡುಗನ ಸ್ಥಾನದಲ್ಲಿ ಏನಿದೆ, ಹುಡುಗಿ ಸ್ಥಾನದಲ್ಲಿ ಏನಿದೆ, ರೈಟ್, ಅದಕ್ಕೆ ಕೆಲವೊಂದು ನಿಯಮಗಳಿಟ್ಟು ಶುಭ ಕಾರ್ಯ ತಳ್ಳಾಕೋದೇನಿಲ್ಲ, ಮಾಡಿಬಿಡ್ತಾರೆ. ಸೊ ಖಡ್ಗ ರಾಶಿಯವ್ರಿಗೆ ಆ ಥರ ನೀವು ಪರಿಪೂರ್ಣವಾದಂತ ನಮ್ಮ ಮನೆ ಮಗಳು ಗಟ್ಟಿಗಿತ್ತಿ ಸಿಕ್ಕಾಬಟ್ಟೆ ಇದ್ರೆ ಕಟಕ ಲಗ್ನದವನ್ ತಂದ್ಬಿಡ್ತಾರೆ. ಏನಂದ್ರು ಅಮ್ಮನ ಗುಣ ಅವನೇನು ಅನ್ಕೊಳ್ಳಲ್ಲ. ಸುಮ್ನಿರೋ, ನಿಮ್ಮ ಅಪ್ಪನ ಬಗ್ಗೆ ಯಾಕೋ ತಲೆ ಕೆಡ್ಸ್ಕೊತೀರಾ, ಅಪ್ಪನ ಹತ್ರ ಯಾಕೋ ಹೆಂಗ ಅನ್ನೋಕ್ ಹೋಗ್ತೀರಾ, ಹಂಗಂತಾನೆ. ಅಮ್ಮ ಅಲ್ವೇನೋ ಬಿಡೋ, ಅಮ್ಮನ ಮಾತ್ಗೆ ಯಾಕೋ ಎದುರಾಡಕ್ ಹೋಗ್ತೀಯಾ? ಅಪ್ಪ ಮೆತು ಇದ್ರೆ ಅಮ್ಮ ಗಟ್ಟಿ ಇರ್ಬೇಕು, ಅಮ್ಮ ಮೆತು ಇದ್ರೆ ಅಪ್ಪ ಗಟ್ಟಿ ಇರ್ಬೇಕು. ಇಬ್ರು ಮೆತು ಆಗ್ಬಿಟ್ಟು ಮುಗಿದೋಯ್ತು ಅಲ್ಲಿಗೆ. ಅಂತ ಕಟಕ ಲಗ್ನಕ್ಕೆ ನಿಮ್ಮ ಬುದ್ಧಿಸ್ಥಾನ, ಕುಟುಂಬ ಸ್ಥಾನದಲ್ಲಿ ಗ್ರಹಣಂ ಪರಿಚ್ಛೇದನಂ. ಅಲ್ಲಿ ನೋಡಿ, ಆ ಗ್ರಹಣ ನಡೆಯೋ ಟೈಮ್ಗೆ ಕರೆಕ್ಟಾಗಿ ಅಷ್ಟಮದಲ್ಲಿ ಎಷ್ಟು ಗ್ರಹಗಳಿದ್ದಾವೆ. ಆ ಅಷ್ಟಮ ಸ್ಥಾನವನ್ನ ಗುರು ನೋಡುತ್ತಿದ್ದಾನೆ. ವಿಪರೀತ ಖರ್ಚುಗಳಿಗೆ ಒಳಗಾಗ್ತೀರಿ. ಅಷ್ಟಮ ಸ್ಥಾನ ಅಂದ್ರೆ ಕಷ್ಟ ಸ್ಥಾನ, ದುಷ್ಟ ಸ್ಥಾನ, ಮರೆ ಸ್ಥಾನ. ನಿಮ್ ಶಕ್ತಿಯನ್ನೆಲ್ಲ ಮರೆಗೆ ಹಾಕ್ಬಿಡುತ್ತೆ. ಯಾರ್ಯಾರಿದ್ದಾರೆ ನೋಡಿ, ಸೂರ್ಯ ಆತ್ಮವನ್ನ ಮರೆಗೆ ಹಾಕುತ್ತೆ.
ಆಯ್ತಾ? ಶುಕ್ರ ಭೋಗವನ್ನ, ಲಕ್ಷ್ಮಿಯನ್ನ, ಸುಖವನ್ನ, ಪಿತೃವನ್ನ, ಧೈರ್ಯವನ್ನ, ಸ್ಥೈರ್ಯವನ್ನ, ಅಧಿಕಾರವನ್ನ, ಅಂತಸ್ತನ್ನ, ಪದವಿಯನ್ನ, ಪ್ರತಿಷ್ಠೆಯನ್ನ, ಗೌರವವನ್ನ, ಯಾಜಮಾನಿಕೆಯನ್ನ ಇವೆಲ್ಲ ತೆಗೆದು ಹಿಂಗ ಹಾಕುತ್ತೆ. ಅಲ್ಲಿ ಮುಚ್ಚಿಟ್ಟು ಬಿಟ್ಟಿದೆ, ಸಿಗ್ತಿಲ್ಲ ಅದು. ಅಷ್ಟಮ ಸ್ಥಾನ ಅಂದ್ರೆ ಗ್ರಹಗಳೇನು ಮಾಡಲ್ಲ ನಮಗೆ. ಈಗ ನೋಡಿ, ಬೆಳಿಗ್ಗೆ ಸೂರ್ಯ ಹೆಂಗ್ ಕಾಣಿಸ್ತಿದೆ, ಸುತ್ತುತ್ತ ಭೂಮಿ ಹಿಂಗ್ ಸಂಜೆ ಆದಾಗ ಕತ್ಲೆ, ಸೂರ್ಯ ಅಲ್ಲೇ ಇದ್ದಾನೆ. ಸೊ ಇಟ್ ಈಸ್ ರೊಟೇಟಿಂಗ್, ಹೌದಲ್ವಾ? ಬೆಳಿಗ್ಗೆ ಒಂಥರ ಇರ್ತೀವಿ, ಬೆಳಿಗ್ಗೆ ತಿನ್ನೋದು ಟಿಫನ್ನು, ಮಧ್ಯಾಹ್ನ ಒಂಥರ ಇರ್ತೀವಿ, ಆಗ ತಿನ್ನೋದು ಒಂದು ಊಟ, ಸಂಜೆ ಒಂದು ಸಣ್ಣ ಪ್ರಸಾದ, ಹೌದಲ್ವಾ? ನಿದ್ದೆ ಮಾಡೋ ಸಮಯ ಅನ್ನೋ ಥರ. ಈಗ ನಿದ್ದೆ ಮಾಡ್ತಿದ್ದಾರೆ ಅವರೆಲ್ಲ ಅಷ್ಟೇ. ಸೊ ನಿಮ್ಮ ಧೈರ್ಯ, ಸ್ಥೈರ್ಯ, ಭೂಮಿಕಾರಕ, ಭ್ರಾತೃಕಾರಕ, ಪುತ್ರಕಾರಕ ಇವೆಲ್ಲ ಇದೆ. ಅನಗತ್ಯ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ. 100% ಕರ್ಕಾಟಕ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಹುಷಾರಾಗಿರಿ. ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರೋಲ್ಲ, ಏನೇನೋ ಗಾಬರಿ ಆಗ್ತೀರಿ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ. ನಮ್ಮ ರಾಮಚಂದ್ರ ಪ್ರಭು ಎಲ್ಲಾದ್ರೂ ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಹುಡುಕಾಡಿದರೂ ಒಂದು 10-20 ಮಾತುಗಳು ಸಿಗುತ್ತಷ್ಟೆ. ಒಂದ್ 100 ಮಾತು ಅಂತ ಇಟ್ಕೊಳ್ಳೋಣ ಅಷ್ಟೆ. ಬೇರೆಯವರೇ ಎಲ್ಲ ಮಾತಾಡಿರೋದು, ಕೈಯಿಂದ ಹಿಡಿದು, ಮಂದರೆಯಿಂದ ಹಿಡಿದು, ದಶರಥರು, ಸುಮಿತ್ರ, ಕೌಸಲ್ಯ, ಸೀತಾ ಎಲ್ಲರೂ ಮಾತಾಡಿರೋದೆ. ಹನುಮರಿಂದ ಹಿಡಿದು ನನ್ನ ರಾಮಚಂದ್ರ ಪ್ರಭು ಮಾತನಾಡಿರ್ತಕ್ಕಂಥ ಒಂದು ಅಧ್ಯಾಯ, ಪೂರ್ತಿ ಅಧ್ಯಾಯ ತೋರಿಸಿ. ಅರಣ್ಯಕಾಂಡ, ಬಾಲಕಾಂಡ, ಸುಂದರಕಾಂಡ ಇದೆಲ್ಲ ತಗೊಳ್ಳಿ. ಇಲ್ಲ, ನನ್ನ ರಾಮ ಮಾತನಾಡಿದರೆ ಅದು ವೇದ. ಅದಕ್ಕೆ ಅದೊಂದು ಉಗ್ರ ನರಸಿಂಹ, ನೊಂದುಕೊಂಡು ಪಠಾರನ್ನ ಬೇಡೋದು ಅಷ್ಟೆ. ಎಲ್ರಿಗೂ ಮಾತಾಡಿರೋದೆ. ಲಕ್ಷ್ಮಣನಿಗೂ ಕೂಡ ಘಾಟಾಗಿ ಮಾತಾಡಿದ್ದಾರೆ, ಹನುಮರಿಗೆ ಘಾಟಾಗಿ ಮಾತಾಡಿದ್ದಾರೆ, ವಿಭೀಷಣನಿಗೆ ಘಾಟಾಗಿ ಮಾತಾಡಿದ್ದಾರೆ, ಸೀತಮ್ಮನಿಗೂ ಘಾಟಾಗಿ ಮಾತಾಡಿದ್ದಾರೆ. ಅರೇ ಅಷ್ಟು ಸಹಾಯ ಮಾಡಿದ ಹನುಮರಿಗೂ ಕೂಡ ಘಾಟಾಗಿ ಮಾತಾಡಿದ್ದಾರೆ. ಅಯ್ಯೋಯ್ಯೋಯ್ಯೋ, ಲವಾಕುಶರಿಗೂ ತನ್ನ ಮಕ್ಕಳಿಗೂ ಘಾಟಾಗಿ ಮಾತಾಡಿದ್ದಾರೆ. ಎಲ್ಲೋ ಇರೋ ಸಂಕಟ ಇಟ್ಟು ಅದಕ್ಕೆ ಒಂದು ಮಾತು ಹೇಳ್ತಾರೆ, ರಾಮರ ಮಾತು ಕೇಳಬಾರದು, ರಾಮರನ್ನ ಅನುಸರಿಸಬೇಕು. ರಾಮರು ಏನೇನ್ ಮಾಡ್ತಾರೋ ಅದನ್ನೇ ನೋಡ್ಬೇಕು. ಬೆಳಗ್ಗೆ ಎದ್ರೆ ಹೆಂಗೆ, ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಹೇಗೆ, ಇದು ಗುರು ಪೂಜೆ, ಪಿತೃಗಳನ್ನ ನೋಡ್ಕೊಳ್ಳೋದು, ಬರೀ ಆ ಲಕ್ಷಣಗಳನ್ನ ತೋರಿಸಿದ್ದಾರೆ. ಒಬ್ಬ ಭಕ್ತನ ಹತ್ರ ಹೇಗೆ, ಒಬ್ಬ ಸೇವಕನ ಹತ್ರ ಹೇಗೆ, ಒಬ್ಬ ತಂದೆ ಹತ್ರ ಹೇಗೆ, ಒಬ್ಬ ಮಿತ್ರನ ಹತ್ರ ಹೇಗೆ, ಒಬ್ಬ ಶತ್ರು ಹತ್ರ ಹೇಗೆ, ಎಲ್ಲದಕ್ಕೂ ರಾಮರನ್ನ ಅನುಸರಿಸಬೇಕು. ಕೃಷ್ಣರನ್ನ ಅನುಸರಿಸಬಾರದು, ಕೃಷ್ಣರ ಮಾತುಗಳನ್ನ ಕೇಳಬೇಕು ಅಂತ ಹೇಳ್ತಾರೆ. ಕೃಷ್ಣರನ್ನ ಅಯ್ಯೋ ಆ ಲೀಲೆಗಳು, ಅದನ್ನ ಮಾಡೋಕ್ ಹೋಗಿ ಸಾಂಬ ಇನ್ನೊಬ್ರು ಏನೇನೋ ಮಾಡಿಬಿಟ್ಟು ಇಡೀ ಯಾದವ ಕುಲಕ್ಕೆ ನಾಶ ತಂದಿಟ್ಟು ಬಿಟ್ರು. ಅಪ್ಪನ ದಾರಿಗೆ ಹೋಗಿ, ಅದು ಪರಿಪೂರ್ಣ ಅವತಾರ. ಅಲ್ಲೊಂದು ಏನೋ ಒಂದು ದೇವತೆಗಳು ಕೇಳ್ಕೊಂಡಿದ್ರು, ಆ ಒಂದು ವಿಷ್ಣುವನ ನೀನು ಅಂದಕ್ಕೆ ಮೀರಿದ ಅಂದವ. ರಾಮರ ಅವತಾರ ತೆಗೆದಾಗ ರಾಮರ ಅಂದ ಇತ್ತಲ್ಲ, ಅದು ಬೇರೆ. ಆ ಒಂದು ರಾಮರಾವಣರ ಯುದ್ಧದಲ್ಲಿ ಬಂದು ನಿಂತು ದೇವತೆಗಳು ಮಾಡಿದ ಸಹಾಯ ಎಲ್ಲರೂ ಕೇಳ್ಕೊಂಡಿದ್ದು. ನೀನು ಕಂಡ್ರೆ ಮೆಚ್ಚುಗೆ ಆಗುತ್ತೆ ಅಂತ. ಪುರುಷರಿಗೂ ನಾಚಿಸುವಂತ, ಪುರುಷರಿಗೂ ಆಕರ್ಷಿಸುವಂತಹ ಒಂದು ಅಂದ ನನ್ನ ರಾಮಚಂದ್ರ ಪ್ರಭು. ಆದರೆ ಏಕಪತ್ನಿ ವ್ರತಸ್ಥ, ಹೆಂಡತಿಯೇ, ಅದು ಬಿಟ್ಟು ಇನ್ನು ಬೇರೆ ಯೋಚನೆ ಇಲ್ಲ. ಆಕೆ ಇಲ್ಲ ಅಂದ್ರೂ ಬೇಕಾದ್ರೆ ಬದುಕ್ಬಿಡ್ತಾನೆ, ಆದ್ರೆ ಆಕೆ ಬಿಟ್ಟು ಇನ್ನೊಬ್ಬರನ್ನ ಯೋಚನೆ ಮಾಡಿದಂತ ಒಂದು ಮಾತೇ ಇಲ್ಲ. ಆ ದೇವತೆಗಳು ಕೇಳ್ಕೊಂಡಾಗ ಈ ಜನ್ಮಕ್ಕಾಗಲ್ಲ, ಮುಂದಿನ ಜನ್ಮಕ್ಕೆ ಬನ್ನಿ ಅಂತ. ಅದಕ್ಕೆ 16,100 ಜನ ಮರಳಿ ಹುಟ್ಟು ಬರತಕ್ಕಂಥದ್ದು, ಅವರಿಗೆ ಪತಿಯಾಗಿ ನಿಲ್ಲತಕ್ಕಂಥದ್ದು. ಅದರಿಂದ ಕೃಷ್ಣರ ಒಂದೊಂದು ಮಾತನ್ನು ನಾವು ಅನುಸರಿಸಬೇಕು. ಆ ಒಂದೊಂದು ಮಾತು ವೇದವೇ. ಪೂರ್ಣ ಭಾಗವತ ಅಂದ್ರೆ ಪುಂಖಾನುಪುಂಖ, ಅದು ಅನಂತಂ ಅಂತ ಹೇಳ್ತಾರೆ. ಸೊ ಅಂದ ಒಂದು ಕಟಕ ಲಗ್ನ ನನ್ನ ರಾಮಯ್ಯ. ನೀವು ಅಷ್ಟೇ ಸತ್ಯವಂತರು, ಧರ್ಮವಂತರು, ನ್ಯಾಯವಂತರು. ಖಂಡಿತ ನೀವು ಕಪಟಿಗಳಲ್ಲ. ಏನೋ ಒಂದು ಕಾರಣಾಂತರಗಳಿಂದ ನಿಮ್ಮ ಮೇಲೆ ಅಪವಾದಗಳು ಬರ್ತವೆ, ಅವಮಾನಗಳು ಬರ್ತವೆ, ಅಲ್ಲೆಲ್ಲೋ ಹುಡುಕಾಟ ಬರುತ್ತೆ.
ಒದ್ದಾಟ ಬರುತ್ತೆ. ಗ್ರಹಗಳ ಕೃತ್ಯ ಅದು ಇದು ಅದು ಬಿಡಿ. ಆದ್ರೆ ನಾನು ನೋಡಿದ ಹಾಗೆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ ವ್ಯಕ್ತಿಗಳು ಧರ್ಮವಂತರೇ. ಯಾಕಂದ್ರೆ 2ನೇ ಮನೆ ಆತ್ಮಕಾರಕ ಸೂರ್ಯ. ನೀವು ಆತ್ಮದಿಂದ ಮಾತ್ರ, ಇಲ್ಲಿಂದ ಮಾತ್ರ ಯಾರಿಗೂ ಕೆಟ್ಟದ್ದು ಬಯಸುವುದಿಲ್ಲ. ಬೈ ಚಾನ್ಸ್ ಇಲ್ಲಿಂದ ಇರ್ಬೋದು ಮನುಷ್ಯ, ಅದು ಬಿಡಿ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ಲೇಬೇಕು, ಏನು ಪರಿಪೂರ್ಣ ಯಾರೂ ಇಲ್ಲ. ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ, ನಿಮಗಿಂತ ದೇವರಿಲ್ಲ, ನನಗಿಂತ ರಾವಣನಿಲ್ಲ ಅಂತ ಹೇಳ್ತಿರ್ತಾನೆ. ತಪ್ಪೆಲ್ಲ ನಮ್ಮೇಲೆ ಹಾಕೋಬೇಕು, ಒಳ್ಳೆದೆಲ್ಲ ನೀವಿರ್ಬೇಕು. ಅದೇ ಸತ್ಯ. ವೈದಿಕದಲ್ಲಿ ಹೇಳೋದೇನಂದ್ರೆ, ನೀವ್ಯಾರೂ ಸುಳ್ಳಲ್ಲ, ನೀವೇ ಸತ್ಯ, ನಾನು ಸುಳ್ಳು ಅಂತ. ಅಷ್ಟೇ. ಅಂತ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರೋರು ಮೈಯೆಲ್ಲ ಕಣ್ಣಾಗಿರಿ. ಶುಕ್ರನ ಪರಿಚ್ಛೇದದಲ್ಲಿ ಗ್ರಹಣ ಆಗ್ತಿರ್ತಕ್ಕಂಥದ್ದು. ಸುಸಂಗಾತಿ ಆರೋಗ್ಯ, ತಾಯಿ ಆರೋಗ್ಯ, ಮನೆಯ ಒಡ ಹುಟ್ಟಿದ ಸೋದರಿಯರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ, ಸೋದರರ ಶುಭ ಕಾರ್ಯಗಳಲ್ಲಿ ಎಳೆದಾಟ, ಮಕ್ಕಳಿಂದ ದೂರ, ಮನೆಯಿಂದ ದೂರ. ಸೊ ತುಂಬಾ ದೊಡ್ಡದಾದಂಥ ಕಾರ್ಯಗಳು ಮಾಡ್ಲಿಕ್ಕೆ ಹೋಗಿ ತಪ್ಪಾಗ್ಬಿಡುತ್ತೆ. ಹುಷಾರ್. ಹೊಸ ಬಿಸ್ನೆಸ್ಸು, ಹೊಸ ಕಾರ್ಯ. ಗುರು ಗೋದಾವರಿ ಪುಷ್ಕರಕ್ಕೆ ಬರೋವರೆಗೂ ಮಾಡಬೇಡಿ. ಈ ಒಂದು ಅಕ್ಟೋಬರ್ 30ಗೆ ಜೂನ್ 3ಕ್ಕೆ ಕಟಕಕ್ಕೆ ಬರುತ್ತೆ, ನಿಜವೇ. ಜನ್ಮರಾಮ ವನವಾಸ ರಾಮ, ರಾಮರಿಗೆ ವನವಾಸ ಬಂದಾಗ ಜನ್ಮರಾಮ ಬಂದಿತ್ತು. ಅದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲಿ ಹುಟ್ಟಿದಾಗ ಗುರು ಇತ್ತು ಅಲ್ಲೇ ಬಂದಿತ್ತು, ಈಗ ಮರಳಿ ಅಲ್ಲಿಗೆ ಬರುತ್ತೆ. ಸೊ ಆ ಕೆಲಸ ಮಾಡಬೇಡಿ. ಗೋದಾವರಿ ಪುಷ್ಕರ ಅಂದ್ರೆ ಸಿಂಹಕ್ಕೆ ಗುರು ಬಂದಾಗ ತುಂಬಾ ಒಳ್ಳೇದಾಗುತ್ತೆ. ಜಸ್ಟ್ ವೇಟ್ ಫಾರ್ ದ್ಯಾಟ್. ಒಂದು ಅಕ್ಟೋಬರ್ ಆಸುಪಾಸಲ್ಲಿ ಬರುತ್ತೆ, ಆಗ ನೋಡೋಣಂತೆ. ದುಡ್ಕೋದೇನ್ ಬೇಡ. ಅಲ್ಲಿವರೆಗೂ ಯಾವುದೇ ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ, ಮನೆ ಕಟ್ತೀನಿ, ಜಾಗ ತಗೋತೀನಿ, ಒಂದೊಂದು ಹೆಜ್ಜೆ. ಯಾಕಂದ್ರೆ ಬುದ್ಧಿಸ್ಥಾನದಲ್ಲಿ ಗ್ರಹಣ ಆಯ್ತು, ಎವ್ರಿಥಿಂಗ್ ಇಸ್. ಲಗ್ನಾಧಿಪತಿಗೆ ಗ್ರಹಣ ಆಯ್ತು ಅಂದ್ರೆ ತೂತು ತಟ್ಟೆ ಅಂತ. ನಾನೇ ಕೆಟ್ಟಿದ್ದೇನೆ, ತುಪ್ಪನೇ ಕೆಟ್ಟಿದೆ, ಯಾವ ಅಡಿಗೆಗೆ ಹಾಕಿದ್ರು ಕೆಟ್ಟುತ್ತೆ. ತುಂಬಾ ಜನ ಕೇಳೋದು ನೋಡ್ಬೇಕು, ನಾನು ಮನೆ ಕಟ್ಟಬಾರ್ದು ಅಂತ ಹೇಳಿದ್ರಲ್ಲ, ಪತ್ನಿ ಹೆಸರಲ್ಲಿ ಕಟ್ಟಿಸ್ಲಾ ಅಂತ. ಇದು ಹೆಂಗೆ ಅಂದ್ರೆ, ನಾನು ಹೋಗಿ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ, ನಾನು ಇನ್ನೊಬ್ರ ಕೈಯಲ್ಲಿ ಮಾಡಿಸಿದ್ರೆ ಅವ್ರಿಗೆ ಸಣ್ಣ ಶಿಕ್ಷೆ, ನನಗೆ ದೊಡ್ಡ ಶಿಕ್ಷೆ. ಮರ್ಡರ್ ಮಾಡಿದವನಿಗಿಂತಲೂ ಮರ್ಡರ್ ಮಾಡಿಸಿದವನಿಗೆ ಶಿಕ್ಷೆ ಜಾಸ್ತಿ. ವೆರಿ ಕೇರ್ಫುಲ್. ದುಡುಕ್ಬೇಡಿ. ಯೋಗಗಳು ಚೆಕ್ ಮಾಡಿ, ದಶಾಭುಕ್ತಿಗಳು ಚೆಕ್ ಮಾಡಿ, ಹಿರಿಯರನ್ನ ಕೇಳಿ, ವೈದಿಕರನ್ನ ಕೇಳಿ ಏನ್ ಮಾಡ್ಬೇಕಂದ್ರು. ಯಾಕಂದ್ರೆ ಧನಸ್ಥಾನ, ಕುಟುಂಬ ಸ್ಥಾನ, ಬುದ್ಧಿಸ್ಥಾನ, ಜ್ಞಾನಸ್ಥಾನ, ಮಾತಿನ ಸ್ಥಾನ, ಆಲೋಚನಾ ಸ್ಥಾನದಲ್ಲಿ ಗ್ರಹಣ ನಡೀತಿದೆ. ನಿಮಗೇ ನಡೀತಿದೆ, ಮನೆಯ ಅಮ್ಮನಿಗೆ ನಡೀತಿದೆ ಅಂದ್ರೆ ಮುಗೀತು. ಅಮ್ಮ ಮಲಗ್ಬಿಟ್ರೆ ನಾವು ಅದರ ಪೂರ್ಣ ನೋವು ನಾನು ಅನುಭವಿಸಿ ನನಗೆ ಗೊತ್ತಿದೆ. ಅದರ ನೋವು ನಾನು ಅನುಭವಿಸಿದ್ದೇನೆ. ಅದರಿಂದ ಹೇಳ್ತಿದ್ದೇನೆ, ನನ್ನ ತಾಯಿಗೆ ಜನ್ಮತಾ ಗ್ರಹಣ. ಅಪೂರ್ಣ 20-25 ವರ್ಷ ಅಮ್ಮ ಮಲಗಿದ ನೋವು ನಾನು ನೋಡಿದ್ದೇನೆ. ಅದಕ್ಕೋಸ್ಕರ ಜಾಗ್ರತೆ, ಪರಿಹಾರಗಳೇನು. ಒಂದು ಪುಟ್ಟ ವಿರಾಮದ ನಂತರ ಮರಳಿ ಬಂದು ಹೇಳ್ತಾನೆ, ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮಗೇ ಗ್ರಹಣ,
ಮಾತೃಕಾರಕ, ಅನ್ನಕಾರಕ, ಚೈತನ್ಯಕಾರಕ, ಸುಖಕಾರಕ, ತೃಪ್ತಿಕಾರಕ, ಬೆಳದಿಂಗಳ ಕಾರಕ, ಅಭಿವೃದ್ಧಿ ಕಾರಕ, ಅಕ್ಷಯಕಾರಕ. ಅವರಿಗೆ ಕ್ಷಯ ಬಂದ್ಬಿಡ್ತು ಅಂದ್ರೆ ಮಕ್ಕಳೇ, ಮನಸ್ಸೇ ಮುಖ್ಯ. ನೆನ್ಪಿಟ್ಕೊಳ್ಳಿ, ನಮ್ಮ ಮನಸ್ಸು ಬಲವಾಗಿದ್ರೇನೆ ಎಲ್ಲ. ಮನಸ್ಸು ಪ್ರಚೋದನೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಹೋಯ್ತು. ಅದರಿಂದ ಈ ಒಂದು 42-48 ದಿನ ಯಾವುದಾದ್ರೂ ದುರ್ಗಾ, ಕಾಳಿಕಾ, ಚಂಡಿಕಾ, ಅಮ್ಮನವರು, ಪೋಚಮ್ಮ ಆಗ್ಬೋದು, ಅಕ್ಕಯ್ಯಮ್ಮ ಆಗ್ಬೋದು, ಯಾವ ದೇವಿ ಮನೆಯ ಬಳಿ ಇದ್ರೂ ಸರಿ, ನಿತ್ಯ ಒಂದು ಆರಾಧನೆ, ಅರ್ಚನಾ, ಅಭಿಷೇಕ, ಅಲಂಕಾರ, ನಿಮ್ಮ ಶಕ್ತಿ, ಒಂದು ಬಟ್ಲು ಅರಿಶಿನ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ನಾವು ಸಾಮಾನ್ಯರು ಏನೋ ಮಾಡೋಕೆ ಹೋಗಿ ಇನ್ನೊಂದೇನೋ ಆಗಿ ಇನ್ಯಾವುದೋ ಹೇಳ್ತಾ ಆಗಿ ತಟ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಆತ್ಮಹತ್ಯೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಹತ್ಯೆ, ಆತ್ಮಹತ್ಯೆ, ಹುಚ್ಚು, ಉನ್ಮಾದ, ಈ ಮೂರೂ ಜಾಸ್ತಿ ಆಗ್ಬಿಟ್ಟಿದೆ. ಇಷ್ಟು ದುರ್ಬಲರು ನೀವು ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಪದೇ ಪದೇ ಮೋಸ ಹೋಗ್ತಿದ್ದೀರಲ್ವಾ, ತಟ್ಕೊಳ್ಳಲ್ಲ ನೀವು. ಮತ್ತೆ ಅದಾಗಬಾರ್ದು ಅಂತ ಹೇಳ್ತಿದ್ದಾನೆ. ಜಾಗ್ರತೆ. ಒಂದು ಆಯ್ತು ಅಂದ್ರೆ ಒಂದು ಪುಟ್ಟ ಬೆಳ್ಳಿಯ ಕಡಗ ಧರಿಸೋದು, ಆಯ್ತು ಅಂದ್ರೆ ಕ್ಷಯಕಾರಕ ಆಗ್ತಿದ್ದಾನೆ, ಅಕ್ಷಯಕಾರಕ. ಒಂದು ಪೂರ್ಣಿಮಾ ಮಾಲ ಸಂಜೆ ಹೊತ್ತಲ್ಲಾದ್ರೂ ಧರಿಸಿಲ್ಲ, ಒಳಗಡೆ ಹಿಂಗೆ ಹಾಕೊಂಡಿರಿ. ದಟ್ ಕೀಪ್ಸ್ ಯು ಸೂದಿಂಗ್, ರಿಲ್ಯಾಕ್ಸ್. ಬೇಡ, बहुत कुछ देखा है हमने, बहुत कुछ देखा है, हारने वाले नहीं है. ಅರೆ ಏನೂ ಆಗೋಲ್ಲ, ಅಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪುನರ್ವಸು ನಕ್ಷತ್ರ ವಿಶೇಷವಾಗಿ ದಿನ ಕೆಲವು ವಿಶೇಷ ಕಾರ್ಯಗಳು ಮಾಡ್ಬೋದು. ಕಿವಿ ಚುಚ್ಚಿಸಲು ಅದ್ಭುತವಾದಂಥ ಒಂದು ದಿನ ಪುನರ್ವಸು ನಕ್ಷತ್ರ ದಿನ. ಎಲ್ಲರೂ ಕಿವಿ ಚುಚ್ಚಿಸ್ಬೇಕು, ಎಲ್ಲರೂ ಕಿವಿಗೆ ಓಲೆ ಹಾಕ್ಬೇಕು. ಪುರುಷರಿಂದ ಹಿಡಿದು ಸ್ತ್ರೀಯರೇ ಹಾಕಲ್ಲಪ್ಪ. ಈಗ ಅಯ್ಯೋ ಇವ್ರ ಮನೆ ಬಂಗಾರ ಆಗೋಗ ನಮ್ಮ ಮನೆಗಳಲ್ಲೇ ನೋಡ್ತೀವಿ. ಎಲ್ಲರೂ ಬೊಟ್ಟು ಮಕ್ಕಳ ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು ದೊಡ್ಡದಾಗಿದೆಯಾ ಅಂತ. ಅಷ್ಟು ಸಣ್ಣದಾಗಿ ಹೆಂಗಿಡುತ್ತಾರೆ. ಅದಕ್ಕೆ ನಿಮ್ಮ ಬುದ್ಧಿ, ಮಾತು, ಆಲೋಚನಾ, ವಿವೇಚನ, ಚಿಂತನ ಕದಲಿಕೆ ದಯಮಾಡಿ ಹೇಳ್ತಿದ್ದೇನೆ, ಪೂರ್ಣವಾಗಿ ಇರ್ಲಿ. ಕಿವಿ ಚುಚ್ಚಿಸುವಂತ ಕಾರ್ಯಕ್ರಮ ಮಕ್ಕಳಿಗೆ, ನಿಮಗೆ ಬ್ಯೂಟಿಫುಲ್, ಶಾಶ್ವತವಾಗಿ ನಿರಂತರ. ಗೌರಿ ಕಿವಿಯಲ್ಲಿ ಓಲೆ ಇದ್ದರೆ ಸದಾ ನೀವು ತೃಪ್ತ. ಗೌರಿ ಶಕ್ತಿ, ಬುದ್ಧಿಶಕ್ತಿ, ಜ್ಞಾನ ಶಕ್ತಿ, ಕೇಳೋ ಶಕ್ತಿ, ಕರ್ಣ ಶಕ್ತಿ, ಆಲೋಚನಾ ಶಕ್ತಿ, ನಿಯಂತ್ರಿಸಬಹುದು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಲ್ರದ್ದು ಕೇಳ್ತಾ ಇದ್ರೆ ನಾವೇನು ಮಾಡಲ್ಲ. ನಮಗೂ 4 ಐಡಿಯಾಗಳು ಬರ್ತಿದ್ರೆ ನಾವು ಎಲ್ಲ ಬಿದ್ದೋಗ್ತೀವಿ. ಒಂದು ಸಿಸ್ಟಮ್ ಇಟ್ಕೋಬೇಕು, ಒಂದು ದಾರಿ, ಒಂದು ಬದುಕು, ಒಂದು ಮಾತು, ಒಂದು ಆಲೋಚನೆ ಅನ್ನತಕ್ಕಂಥದ್ದು ಆಗಬೇಕು ಅನ್ನತಕ್ಕಂಥದ್ದು ಮಾಡ್ಕೋತೀರಿ. ಇದನ್ನ ಬರೆದಿಟ್ಕೊಳ್ಳಿ, ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಾದ್ರೂ ಕಿವಿ ಚುಚ್ಚೋದು ಅವ್ರ ಮನೆಗಳಲ್ಲಿ ಇರುತ್ತೆ. ಅವತ್ತು ಪುನರ್ವಸು ನಕ್ಷತ್ರವಾ. ಬ್ಯೂಟಿಫುಲ್. ಮೇಷರಾಶಿ. ಚಂದ್ರ ಗುರುಸಾರದಲ್ಲಿದ್ದು, ಗುರುವು ಗುರುಸಾರದಲ್ಲಿದ್ದು, ಗುರು ಒಂದು ವಿಶೇಷವಾಗಿ ಚಂದ್ರನಿಗೆ ಹಿಂದ್ಗಡೆ ಇದ್ದಾನೆ. ಚೆನ್ನಾಗಿದೆ, ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಭಾಗ್ಯಾಧಿಪತಿ ವಕ್ರ, ನಿಮಗೆ ಸಿಗಬೇಕಾದ ಸ್ಥಾನ, ಗೌರವ ಅರ್ಧದಲ್ಲಿದೆ, ಪರವಾಗಿಲ್ಲ ಬಿಡಿ. ನನ್ನ ಯಾರು ಕಿತ್ಕೊಂಡಿಲ್ಲ. ನಾನು ಅನ್ಕೊಂಡಿದ್ದು ಪಲಾವು, ಅಟ್ಲೀಸ್ಟ್ ಒಂದು ಚಿತ್ರಾನ್ನ ಕೊಟ್ಟಿದ್ದಾನೆ, ತೃಪ್ತಿಯಾಗಿ. ತೃಪ್ತಿಗೆ ತೊಂದರೆ ಇಲ್ಲ. ವೃಷಭ ರಾಶಿ. ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದು ಸಣ್ಣ ಒಂದು ತೊಳಲಾಟ. ನಾವು ಇವತ್ತು ನೋಡೋದೇ ಇಲ್ಲಪ್ಪ ಒಡ ಹುಟ್ಟಿದವರು, ಇಲ್ಲವೇ ಇಲ್ಲ. ಯಾರಾದ್ರೂ ಒಗ್ಗಟ್ಟಿನ ಮಾತಿದೆಯಾ? ನನ್ನ ಅಣ್ಣ, ನನ್ನ ತಮ್ಮ. ಅಣ್ಣ ಅಂದ್ರೆ ತಂದೆಗೆ ಸಮಾನ, ಅತ್ತಿಗೆ ಅಂದ್ರೆ ತಾಯಿಗೆ ಸಮಾನ, ತಮ್ಮ ಅಂದ್ರೆ ಮಗನ ಸಮಾನ, ತಂಗಿ ಅಂದ್ರೆ ಮಗಳ ಸಮಾನ. ಇಲ್ಲವೇ ಇಲ್ಲ, ಒಗ್ಗಟ್ಟೇ ಇಲ್ಲ. ಯಾವಾಗ ಎಷ್ಟು ಕಿತ್ಕೋಬೇಕು, ಏನ್ ಮಾಡ್ಬೇಕು, ಯಾವಾಗ ಎಷ್ಟು ಕೇಸ್ ಹಾಕ್ಬೇಕು, ಏನೋ ಎಲ್ಲಿಗೆ ಹೆಜ್ಜೆ ಹಾಕ್ತಿದ್ದೇವೆ. ರಾಮನವಮಿ ಬರುತ್ತಲ್ವಾ, ಅವತ್ತು ಹೇಳ್ತೇನೆ, ರಾಮ ಅಂದ್ರೆ ಏನು, ಭರತ ಅಂದ್ರೆ ಏನು, ಶತ್ರುಘ್ನ ಅಂದ್ರೆ ಏನು, ಲಕ್ಷ್ಮಣ ಅಂದ್ರೆ ಏನು, ಅದನ್ನ ನೋಡಿ ಇಬ್ರು ಕಣ್ಣೀರ್ ಹಾಕದ್ರಂತೆ. ರಾಮರು ವಾಪಸ್ ಬಂದಾಗ ಅಯೋಧ್ಯೆಗೆ ಆ 21 ದಿನದಲ್ಲಿ ರಾವಣ ಸಂಹಾರ ಆಗಿ, ಕರೆಕ್ಟಾಗಿ ನೋಡಿ ವಿಜಯದಶಮಿಯಿಂದ 21ನೇ ದಿನ ದೀಪಾವಳಿ.
ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ಆದಂಥ ದಿನ ಆ ಇಬ್ಬರು ನೋಡಿ ಅಳ್ತಾರಂತೆ. ಆ ಇಬ್ಬರು ಯಾರು? ಇದನ್ನೆಲ್ಲ ರಾಮನವಮಿ ದಿನ ಹೇಳ್ತಾನೆ. ಅಣ್ಣ ತಮ್ಮಂದ್ರೆ ಹಿಂಗಿರ್ತಾರ, ನಮಗೂ ಇದ್ರು ಅಂತ. ಇವತ್ತು ಹಂಗ ಆಡ್ಬಿಟ್ಟಿದೆಪ್ಪ, ಪುನರ್ವಸು ಅಲ್ವಾ, ಸಂಕಟದಿಂದ ಹೇಳ್ತಾನೆ. ಇಲ್ಲೋ ಅಲ್ಲೊಂದು ನಿಮ್ಮ ಹತ್ತಿರದವರೋ ನಿಮ್ಮ ಮನೆಯವರೋ ಒಡ ಹುಟ್ಟಿದವರಿಂದಲೇ ಒಂದು ಮಾತು ಬಿಟ್ಟು ಕೊಟ್ಬಿಡಿ. ನಾನು ದೊಡ್ಡವ್ ನನ್ನ ಮೇಲೆ ಬಿಟ್ಟು ಕೊಡ್ಬೇಕು. ದೊಡ್ಡವರಾಗೋದು ಯಾವಾಗ ಗೊತ್ತಾ? ಬಿಟ್ಟು ಕೊಡುವುದರಿಂದ. ಇರ್ಲಿ, ನನ್ನ ತಮ್ಮ ತಾನೆ, ನನ್ನ ಮನೆಯವ್ರ ತಾನೆ, ನಮ್ಮವನ್ ತಾನೆ, ಇರ್ಲಿ ಬಿಡಿ ಅನ್ನತಕ್ಕಂಥದ್ದು ಹೇಳಿ ನಿಲ್ಲಿಸುತ್ತೆ. ಮಿಥುನ ರಾಶಿ, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಚಂದ್ರ ಗುರುಸಾರ, ಗುರು ನಿಮ್ಮನೆಲ್ಲೇ ಇದ್ದಾನೆ. ಯಾವಾಗ ಗುರುಸಾರ ಬರುತ್ತೋ ಇಟ್ಸ್ ಲೈಕ್ ಗೈಡಿಂಗ್, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ವೇದ, ಉಪನಿಷತ್ತು, ಧಾರ್ಮಿಕ ಕೆಲಸ, ಇಂಥ ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಗುರುಸಾರದಲ್ಲಿ ನಿಮ್ಮನೆಲ್ಲೇ ಇದ್ದಾನೆ. ಖರ್ಚು, ಓಡಾಟ, ಸುತ್ತಾಟ, ದೂರ ಪ್ರಯಾಣ, ಸ್ವಲ್ಪ ಒಂದು ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಬಟ್ ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ. ಮನೇಲಿ ಏನಾದ್ರೂ ಒಂದು ಶುಭ ಕಾರ್ಯಗಳು, ಮನೇಲಿ ಏನಾದ್ರೂ ಒಂದು ಚೌಲಕರ್ಮ, ಅನ್ನಪ್ರಾಶನ, ವಿದ್ಯಾರಂಭ, ಪುನರ್ವಸು ಅಲ್ವಾ, ಅಂಥದ್ದೇನಾದ್ರೂ ಇದ್ರೆ ಒಂದ್ ಸ್ವಲ್ಪ ಖರ್ಚು ವೆಚ್ಚ, ದೂರದ ಕೆಲಸಗಳು, ಒಂಥರ ಒತ್ತಡ, ಪ್ರಯಾಣ ಒತ್ತಡ, ವಿಳಂಬ ಒತ್ತಡ ಅನ್ನತಕ್ಕಂಥದ್ದು ಅಷ್ಟೇ, ಇನ್ನೇನು ಇಲ್ಲ. ಸಿಂಹರಾಶಿ, ಒಳ್ಳೇದಕ್ಕೆ ಖರ್ಚು, ದಾನ ಧರ್ಮ, ಪೂಜೆ, ಯಾರೋ ದೇವಸ್ಥಾನ ಕಟ್ಟಿಸ್ತಿದ್ದಾರೆ, ಯಾವುದೋ ಒಂದು ಶುಭ ಕಾರ್ಯ ಮಾಡ್ತಿದ್ದಾರೆ, ಯಾರ್ದೋ ಒಂದು ಮದುವೆ ಮಾಡ್ತಿದ್ದಾರೆ, ಯಾರಿಗೋ ಒಂದು ವಿದ್ಯಾಭ್ಯಾಸಕ್ಕೆ. ಬ್ಯೂಟಿಫುಲ್. ಎಲ್ರಿಗೂ ಧರ್ಮ ಮಾಡೋ ಬುದ್ಧಿ ಬರಲ್ಲ, ಎಲ್ರಿಗೂ ಧರ್ಮ ಮಾಡೋಕ್ಕೂ ಆಗೋಲ್ಲ, ಧರ್ಮಕ್ಷೇತ್ರ ದರ್ಶನ ಮಾಡೋಕ್ಕೂ ಆಗೋಲ್ಲ. ಯೋಗಗಳ ಪುಣ್ಯ. ಎಲ್ರಿಗೂ ಕೊಡೋಕ್ ಮನ್ಸು ಬರಲ್ಲ. ನಾವ್ ಹೇಳ್ತಿರ್ತೀವಿ ಅವನಿಗೇನೋ ಕೊಡೋಕೆ ಅಷ್ಟು ಕೊಟ್ಟಿದ್ದಾನೆ ದೇವ್ರು, ಬರಲ್ಲ ಮಕ್ಕಳೇ. ಇಲ್ಲದಿರೋರ್ಗೆ ಕೊಟ್ಟಿರ್ತಾನೆ. ಇದು ಆಪೋಸಿಟ್ಟೆ, ನೆನ್ಪಿಟ್ಕೊಳ್ಳಿ, ಆಪೋಸಿಟ್ಟೆ. ಯಾವುದು ಬೇಡ ಅಂತೇವೋ ಅದನ್ನ ತಗಲಾಕ್ಸಿಟ್ಟಿರುತ್ತೆ ಕರ್ಮ, ನಮ್ಗೆ ಅದೇ ಎಳಿಯೋದು. ಸೊ ಸಿಂಹ ಇವತ್ತು ದಾನಂ ಧರ್ಮಂ ಶ್ರೇಷ್ಠಂ. ಕೂಡ ಹಾಕೊಳ್ಳಿ ಪುಣ್ಯನ, ಅದನ್ನ ಕಟ್ಟ ಹಾಕೊಳ್ಳಿ, ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಕನ್ಯಾ ರಾಶಿ, ಫ್ಯಾಂಟಾಸ್ಟಿಕ್. ಮನೆ, ಕುಟುಂಬ, ಚಂದ್ರ ಲಾಭದಲ್ಲಿ, ಗುರುಸಾರದಲ್ಲಿ, ಕೇಂದ್ರಾಧಿಪತಿ ಯೋಗದಲ್ಲಿ, ಸುಖಭಾವ ಅಧಿಪತಿಯ ಪ್ರಭಾವದಲ್ಲಿರೋದು ಸುಖವನ್ನು ನೋಡ್ತೀವಿ. ಮಕ್ಕಳ ಮುಖೇನ, ಮನೆ ಮುಖೇನ, ಸಂಗಾತಿ ಮುಖೇನ, ಕುಟುಂಬ ಮುಖೇನ, ವೃತ್ತಿ ಮುಖೇನ, ಫ್ಯಾಂಟಾಸ್ಟಿಕ್. ಆದ್ರೂ ಒಂಚೂರು ಸಣ್ಣ ಪುಟ್ಟ ಅಳುಕು, ಏನು ತೊಂದರೆಗಳಿಲ್ಲ. ತುಲಾ ರಾಶಿ, ಇಟ್ಸ್ ಎ ನೈಸ್ ಡೇ, ತೊಂದರೆ ಏನಿಲ್ಲ. ಗುರು ಏನ್ ಬಾಧೆ ಏನ್ ಕೊಡೋದಿಲ್ಲ, ಅರ್ಥ ಮಾಡಿಸ್ತಾನೆ ಅಷ್ಟೇ. ಗುರು ಒಂದ್ ಏಟ್ ಕೊಟ್ರೆ, ಗುರು ಒಂದ್ ಮಾತು ಹೇಳಿದ್ರೆ ನಿಮಗ್ ಬೈಗುಳ ಖಂಡಿತ ಅಲ್ಲ. ನಿಮ್ ತಂದೆ ನಿಮಗ್ ಗುರುವೇ, ಮೊದಲ ಗುರು. ತಾಯಿ ನಿಮ್ಮ ಮೊದಲ ಗುರು. ಆಚಾರ್ಯ ನಿಮ್ಮ ಮೊದಲ ಗುರು. ಅಲ್ಲೊಂದು ಏನೋ ಹೇಳಿರ್ತಾರೆ, ಅದನ್ನ ತಪ್ಪಾಗಿ ಯಾಕೆ ತಗೋತೀರಿ? ಯಾಕಷ್ಟು ಭಾವುಕರಾಗಿ ತಗೋತೀರಿ? ಬಿಟ್ಬಿಡಿ. ತಂದೆ ಒಂದು ಮಾತಂದ, ತಾಯಿ ಒಂದು ಮಾತಂದ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಇಷ್ಟು ಪುಕ್ಕಳ್ರಾಗ್ಬಿಟ್ರ? ಗುರುವೇ. ಅಲ್ಲೊಂದು ಸಣ್ಣ ಗದರಿವಿಕೆ ಇರುತ್ತೆ ಅಷ್ಟೇ. ಯಜಮಾನ ಕೂಡ ಗುರುವೇ. ಇಟ್ಸ್ ಓಕೆ. ನಾವು ಪ್ರತಿಯೊಬ್ಬರು ನಮ್ಗೆ ಏನಾದ್ರೂ ಕಲ್ಸಿದ್ರೆ ಅವನು ಗುರುವೇ. ಅವರು ಗುರುವೇ, ಅವನಲ್ಲ, ಅವರು ಗುರುವೇ. ಅದು ಆಫೀಸ್ ಬಾಯ್ ಇರ್ಬೋದು, ಡ್ರೈವರ್ ಇರ್ಬೋದು, ಎನಿಬಡಿ. ಕಲಿಯೋದು ಮಾತ್ರ ನಿತ್ಯ ಇರುತ್ತೆ ಮಕ್ಕಳೇ. ನಿಮಗ್ ನೀವು ಹಿಂಗ ಅನ್ಕೋಬೇಡಿ. ಇವತ್ತೀಗ ಅನ್ಕೊಳ್ದೆ ಇದ್ರೆ ಸಾಕು. ತುಲಾ ರಾಶಿ ಫ್ಯಾಂಟಾಸ್ಟಿಕ್. ವೃಶ್ಚಿಕ ರಾಶಿ, ಏನೋ ಒಂದು ವೈರಾಗ್ಯ ಭಾವ, ಗುರು ಹಾಗೆಯೇ. ಎಲ್ಲೋ ಹುಡುಕಾಟ, ಏನ್ ಮಾಡೋಣ. ನಾನು ಆಗಾಗ ಕಳೆದು ಹೋದರೆ ಹುಡುಕಿದ್ರೆ ಸಿಗುತ್ತೆ. ಕಳೆದು ಹೋದರೆ, ಕಳೆದೋಗಿದ್ದಾನೆ ಅವನು, ಹುಡುಕಿದ್ರೆ ಸಿಗ್ತಾನೆ. ಆದ್ರೆ ನಾವಾಗೆ ತೆಗೆದು ಬಿಸಾಕ್ಬಿಟ್ಟಿದ್ದಾವೆ. ಸಿಗುತ್ತಾ ಹೇಳಿ?
ನಾವಾಗೆ ತೆಗೆದು ಬಿಸಾಕಿದ್ದೇವೆ ಅಂದ್ರೆ ಹುಡುಕೋಕೆ ಹೋಗಲ್ಲ ಅಂತ. ಆ ತರ ಕೆಲವೊಂದು ಸಮಯ ನಮ್ಮ ಜೊತೆ, ನಮ್ಮ ವೃತ್ತಿ ವ್ಯವಹಾರ, ಜೊತೆಯಲ್ಲಿರೋರು, ಬಂಧುಗಳು, ಆತ್ಮೀಯರು ಬಳಸಿ ಬಿಸಾಕಿರ್ತಾರೆ. ಇಟ್ಸೋಕೆ ಬಿಟ್ಬೇಡಿ. ಅವ್ರ ಹಿಂದ್ಗಡೆ ಹೋಗ್ತಾ ಕನ್ವಿನ್ಸ್ ಮಾಡ್ತಾ ಕೂತ್ಕೋಬೇಡಿ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ನಿಮ್ ಕೆಲಸ ಕಾರ್ಯ ಅಂತ ನೋಡಿ. ಧನಸು ರಾಶಿ, ಕೊಡೋದು, ತಗೊಳ್ಳೋದು, ನಂಬೋದು ಈ ಕಲಿಯುಗಕ್ಕಿಲ್ಲ. ಅರೆ ದೊರೆ ಮಟ್ಟದ ವ್ಯಕ್ತಿಗಳೇ ಕೊಟ್ಟ ಮಾತಿನಲ್ಲಿಲ್ಲಪ್ಪ, ನಾವ್ ಹಾಗೆ ಹೇಳೇ ಇಲ್ಲ. ನಾವ್ ಹೇಳೇ ಇಲ್ಲ. ಎಲ್ರಿಗೂ ಕರೆಂಟ್ ಫ್ರೀ ಅಂದ್ರಿ ತಾನೆ, ಎಲ್ರಿಗೂ ಕೊಡ್ಬೇಕಿತ್ತು. 200 ಯೂನಿಟ್ ಅಂತ ಯಾಕಂದ್ರಿ? ಹೌದಲ್ವಾ? ಎಲ್ರಿಗೂ ಕರೆಂಟ್ ಫ್ರೀ, ಎಲ್ರಿಗೂ ಎಜುಕೇಶನ್ ಫ್ರೀ, ಹಂಗ್ ಮಾಡ್ಬಿಡ್ಬೇಕಿತ್ತು. ಎಲ್ಲ ಪ್ರೈವೇಟ್ ಸ್ಕೂಲ್ ಮಾಡಲ್ಲ. ನಾವು ನೆರವೇರಿಸ್ತು. ನೀವು ಯಾವುದೇ ಪಕ್ಷ ಬರಲಿ, ಪ್ರತಿ ಬಾರಿ ಭರವಸೆಗಳು ಕೊಡೋದು, ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು, ಹಿಂದಿನ ಸರ್ಕಾರದ ಮೇಲೆ ಹಾಕೋದು, ಕೋತ ಮಾಡಿ ಇಟ್ಟಿದ್ದಾರೆ ಅಂತ, ಇಂಥದ್ದೇ. ಸೊ ಧನಸು ರಾಶಿ, ಕೊಟ್ಟು ಕೆಡ್ತೀರಿ, ಇಲ್ಲ ತಗೊಂಡು ನೋವು ತಿಂತೀರಿ, ಎಚ್ಚರಿಕೆ. ಮಕರ ರಾಶಿ, ಚಂದ್ರ ಗುರುಸಾರ, ಗುರು 6ನೇ ಮನೆ. ಲೀಗಲ್ ಮೆಸ್ಗಳಾಗದ ಹಾಗೆ ನೋಡ್ಕೊಳ್ಳಿ. ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ದುಡ್ಡು, ಯಾರೋ ಬಂದು ಪ್ರಚೋದನೆ ಮಾಡ್ತಾರೆ. ಗುರು ವಕ್ರ ಅಂದ್ರೆ ಏನ್ ಗೊತ್ತಾ? ಅಲ್ಲೊಂದು ಮೋಸ, ಸುಳ್ಳು, ದಗ, ದಾರಿ ತಪ್ಪೋದು, ದಾರಿ ತಪ್ಪುವಂತ ವ್ಯವಹಾರಗಳು, ಕೆಲಸಗಳು. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡ್ತು. ಈ ಕುಡುಕನಿಗೆ ಈ ಸುತ್ತದಾಗ ಕಾಣಿಸುತ್ತಂತೆ. ಕಾಮಾಲೆ ರೋಗದವರಿಗೆ ಊರೆಲ್ಲ ಕೆಟ್ಟದಾಗ ಕಾಣಿಸುತ್ತಂತೆ. ಆ ರೀತಿ ಪ್ರಚೋದನೆಗಳಾಗ್ಬಿಡ್ತಾವೆ. ಹುಷಾರು. ನಿಮ್ಮ ಮೇಲೆ ಗುರು ಕೆಟ್ಟಿದೆ, ಗುರುವಿನ ಮೇಲೆಯೇ ಹೋಗ್ಬಿಡ್ತೀವಿ. ಯಾರೋ ನಿಮಗೊಂದು ಆತ್ಮಕ್ಕೋ, ಮನಸ್ಸಿಗೋ, ಬುದ್ಧಿಗೋ, ಜ್ಞಾನಕ್ಕೋ ಒಂದು ಸಣ್ಣ ಸಮಾಧಾನ. ಇಲ್ಲ ನಾನು ಹೇಳ್ದಾಗಿಲ್ಲ ಅಂದ್ರೆ ನೀನ್ ಕೆಟ್ಟವನಪ್ಪ, ನಾನು ನಿನ್ನ ನಂಬಲ್ಲ. ಈ ಲೋಕ ಇರೋದೇ ಹೀಗೆ. ಅದರಿಂದ ಸ್ವಲ್ಪ ಕೊಡೋದು ತಗೊಳ್ಳೋ ವಿಚಾರದಲ್ಲಿ ಗೊತ್ತಿಲ್ಲದೆಯೋ ಕೆಲವು ಕೆಟ್ಟ ವ್ಯಕ್ತಿಗಳ ಜೊತೆ ಕುತ್ಕೋಬಿಡ್ತೀರಿ. ಜಾಗ್ರತೆ. ಕುಂಭರಾಶಿ, ಸತ್ಯದ ಅರಿವಾಗುತ್ತೆ. ಭಯ ಪಡ್ಲಿಕ್ಕೆ ಶುರು ಮಾಡ್ತೀರಿ. ಗುರು ಬದಲಾಗ್ತಿದೆ ಅಲ್ವಾ, ಗ್ರಹಣ ಬೇರೆ ಅಲ್ವಾ ಸಪ್ತಮದಲ್ಲಿ. ಇಷ್ಟು ದಿನ ಇದ್ದಂತ ಲೋಕ ಬೇರೆ, ಇಷ್ಟು ದಿನ ಇದ್ದಂತ ಭಾವ ಬೇರೆ. ಶತ್ರುವಿನ ಮನೇಲಿ ನಡೀತಿರೋದು. ನಿಮಗ್ ತೊಂದರೆ ಕೊಡೋವನೇ ಸೂರ್ಯ ಚಂದ್ರ. ಕುಂಭಕ್ಕಾಗೋದಿಲ್ಲ, ಅದು ಬಾಧೆ, ನೋವೆ. ಅಂಥದ್ದು ನಿಮಗೆ ಸತ್ಯದ ಅರಿವಾಗತಕ್ಕಂತ ಒಂದು ದಿನ. ಅಯ್ಯೋ ಬೇಡ ಬೇಡಪ್ಪ, ನಾವಾಯ್ತು, ನಮ್ ಕೆಲಸ ಆಯ್ತು, ನಮ್ ವ್ಯವಸ್ಥೆ ಆಯ್ತು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನೆಲ್ಲತಕ್ಕಂಥದ್ದಾಗುತ್ತದೆ. ದಟ್ಸ್ ಫೈನ್, ಫ್ಯಾಂಟಾಸ್ಟಿಕ್. ಮೀನ ರಾಶಿ ಅಂತೂ ಗೋಧೋಳಿ ಸಂಕ್ರಮಣ. ವಾವ್! ಗೋವುಗಳು ತೃಪ್ತಿಯಾಗಿ ಊಟ ಮಾಡಿ ಸಂಜೆ ಬರ್ತಿರ್ಬೇಕಾದ್ರೆ ಆ ಗೋಧೋಳಿ ಅಂತ ಹೇಳ್ತಾರೆ. ಅದೊಂದು ಆನಂದ ಅವುಗಳ ಮುಖದಲ್ಲಿ ನೋಡ್ಬೋದು. ಇವತ್ತು ಆ ರೀತಿ ಶುಭ ಬೆಳಿಗ್ಗೆ ಎದ್ದಾಗಲೇ ಇರುತ್ತೆ. ನಿಮ್ಮ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ, ಗೌರವದ ದಿನ. ಗೌರವ ಒಂದು ಉಳಿಸ್ಕೊಳಕ್ ನೋಡಿ, ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ. ಲೈಫ್ನಲ್ಲಿ ಕೆಲವೊಂದು ಸಮಯ ಗುರು ವಕ್ರ ಇದ್ದಾಗ ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ಸಕ್ಸಸ್, ಬಹುತ್ ದಿನ ನೈ ಚಲೇಗ, ತುಂಬ ದಿನ ನಡೆಯೋದಿಲ್ಲ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.